ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸರ್ಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ನೋಡಿ ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ. ಚೆಕ್ ಗ್ರಾಫಿಕಲಿ ವೆದರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಈಸ್ ಕನ್ಸಿಸ್ಟೆಂಟ್, ಇಫ್ ಸೊ ಸಾಲ್ವ್ ದೆಮ್ ಗ್ರಾಫಿಕಲಿ ಅಂತ ಕೊಟ್ಟಿದ್ದಾರೆ. ಏನ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ಸ್ ಟು 6 ಅಂತ ಒಂದು ಈಕ್ವೇಶನ್ ಇದೆ. 2x ಮೈನಸ್ 3y ಇಸ್ ಈಕ್ವಲ್ಸ್ ಟು 12 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಓಕೆ, ಫಸ್ಟ್ ನಾವು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆಲ್ಲ ಮುಂಚೆ ಓದಿದೀವಲ್ವಾ. ಯಾವ ರೀತಿ ಮಾಡ್ತೀವಿ ನಾವು ನೋಡಿ. ಫಾರ್ಮುಲಾ a1/a2 ಇಸ್ ಈಕ್ವಲ್ಸ್ ಟು b1 ಈಸ್ ನಾಟ್ ಈಕ್ವಲ್ ಟು ಬಂದ್ರೆ ಏನಂತ ಹೇಳ್ತೀವಿ ನಾವು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ ಅಲ್ವಾ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಇನ್ನು ಕನ್ಸಿಸ್ಟೆಂಟ್ ಇರುತ್ತೆ. ಈ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್. ಓಕೆ, ಅದೇ ರೀತಿ a1/a2 ಈಸ್ ಈಕ್ವಲ್ ಟು b1/b2. ಓಕೆ, ಇಲ್ಲಿ ನಾಟ್ ಈಕ್ವಲ್ ಟು ಬಂದ್ಬಿಟ್ರೆ ನಾವು ಮುಂದೆ ಮಾಡೋದೇ ಬೇಕಾಗಿಲ್ಲ, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಆದ್ರೆ ಈಕ್ವಲ್ಸ್ ಟು ಬಂದ್ರೆ, ವ್ಯಾಲ್ಯೂಸ್ ಎಲ್ಲ ಈಕ್ವಲ್ ಆದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ ನಾವು? c1/c2 ಹಾಕೋಬೇಕು. c1/c2 ಹಾಕೊಂಡು ಎಲ್ಲ ಈಕ್ವಲ್ ಆದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಇನ್ನು ಇದು ಕೂಡ ಕನ್ಸಿಸ್ಟೆಂಟೇ ಇರುತ್ತೆ. ಇನ್ನು ಇದಕ್ಕೆ ಹ್ಯಾವ್ ಇನ್ಫಿನಿಟ್ ಸೊಲ್ಯೂಷನ್ಸ್. ಓಕೆ, ಹ್ಯಾವ್ ಮೆನಿ ಸೊಲ್ಯೂಷನ್ಸ್ ಅಂತ ಅರ್ಥ. ಇನ್ಫಿನಿಟ್ ಸೊಲ್ಯೂಷನ್ಸ್, ಒಂದೇ ಸೊಲ್ಯೂಷನ್ ಇರಲ್ಲ ಇದರಲ್ಲಿ. ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂದ್ರೆ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2. ಈಸ್ ನಾಟ್ ಈಕ್ವಲ್ ಟು c1/c2 ಬಂದಾಗ ಆಗ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು. ಲೈನ್ಸ್ ಆರ್ ಪ್ಯಾರಲಲ್. ಈ ಲೈನ್ಸ್ ಪ್ಯಾರಲಲ್ ಬಂದಾಗ ನೋ ಸೊಲ್ಯೂಷನ್, ಇಲ್ಲಿ ಸೊಲ್ಯೂಷನ್ ಬರೋದೇ ಇಲ್ಲ. ಈ ರೀತಿ ನಾವು ಓದಿದೀವಲ್ವಾ. ಈಗ ಸೇಮ್ ಇದೇ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಈಗ ಸಾಲ್ವ್ ಮಾಡೋಣ. ಓಕೆ, ಇದನ್ನ ರಬ್ ಮಾಡ್ತೀನಿ ಈಗ ನೋಡಿ. ಈಗ a1/a2 ಇದೆಯಲ್ಲ, ಸೇಮ್ ಅದೇ ರೀತಿ ಹಾಕೊಳ್ಳೋಣ. a1 ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್. ಫಸ್ಟ್ ಈಕ್ವೇಶನ್ ಏನಿದೆ 1 ಇದೆ ಅಲ್ವಾ. a2 ಅಂದ್ರೆ ಸೆಕೆಂಡ್ ಈಕ್ವೇಶನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2 ಇದೆ. ಓಕೆ, ಇಲ್ಲಿ ಈಕ್ವಲ್ಸ್ ಹಾಕ್ತೀನಿ. b1 ಅಂದ್ರೆ ಈ ಕೋಎಫಿಷಿಯಂಟ್ ಆಫ್ y ಏನಿದೆ 3 ಇದೆ. ಅಪಾನ್ ಕೋಎಫಿಷಿಯಂಟ್ ಆಫ್ y ಇನ್ ಸೆಕೆಂಡ್ ಈಕ್ವೇಶನ್ ಏನಿದೆ -3 ಇದೆ. ಓಕೆ, ಇಲ್ಲಿ ನೋಡಿ 3 ಕ್ಯಾನ್ಸಲ್ ಆಯ್ತು. ಏನ್ ಬಂತು ಇಲ್ಲಿ? ಈಸ್ ಈಕ್ವಲ್ಸ್ ಟು -1 ಬಂತು. ಅಂದ್ರೆ 1/2 ಈಸ್ ನಾಟ್ ಈಕ್ವಲ್ಸ್ ಟು -1 ಆಯ್ತಲ್ವಾ. ಅಂದ್ರೆ ಇದೇ ಬಂತು, a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಸೊ ನಾವೇನಂತ ಹೇಳ್ಬೋದು? ಟು ಬೋತ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಕನ್ಸಿಸ್ಟೆಂಟ್ ಅಂತ ಗೊತ್ತಾಯ್ತು. ಇದೇನ್ ಆಗ್ತಾ ಇದೆ? ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಅಲ್ಲೇನಾಗತ್ತೆ? ಓನ್ಲಿ ಒನ್ ಸೊಲ್ಯೂಷನ್ ಬರುತ್ತೆ. ಸೊ ಅವ್ರೇನ್ ಹೇಳಿದ್ದಾರೆ ಈಗ? ವೆದರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಈಸ್ ಕನ್ಸಿಸ್ಟೆಂಟ್, ಇಫ್ ಸೊ ಸಾಲ್ವ್ ದಮ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಸೊ ಗ್ರಾಫಿಕಲಿ ಸಾಲ್ವ್ ಮಾಡಂಗಿದ್ರೆ ನಾವೇನ್ ಮಾಡ್ಬೇಕು? ಎಕ್ಸ್ ಗೊಂದು ವ್ಯಾಲ್ಯೂ ಅಥವಾ ವೈ ಗೊಂದು ವ್ಯಾಲ್ಯೂ ತಗೊಂಡು ನಾವು ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. ನೋಡಿ ಈ ರೀತಿ ಬಾಕ್ಸ್ ಹಾಕೊಳ್ಳೋಣ. ಇದು ಎಕ್ಸ್ ವೈ. ಓಕೆ, ನೋಡಿ ಫಸ್ಟ್ಗೆ ನಾವು ಯಾವ ಈಕ್ವೇಶನ್ ತಗೊಂಡ್ರೆ x + 3y = 6. ಇಲ್ಲಿ x ಗೊಂದು ವ್ಯಾಲ್ಯೂ ಕೊಡೋಣ. x = 0 ಅಂತ ಇಟ್ಕೊಳ್ಳೋಣ. ಓಕೆ, x ಪ್ಲೇಸ್ ಅಲ್ಲಿ 0 ಹಾಕೋದು. ಸೊ ಏನಾಗುತ್ತೆ? 0 + 3y = 6 ಆಯ್ತು. ಸೊ 0 ಆಡ್ ಮಾಡಿ ನಮ್ಗೆ ಏನ್ ಬರುತ್ತೆ? ಓನ್ಲಿ 3y = 6 ಆಯ್ತು.
y is equals to 6 upon ಈ 3 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. 3 1 3 2 ಸೊ ಏನ್ ಬಂತು, y is equals to 2 ಬಂತು ಅಲ್ವಾ. ಸೊ ಎಕ್ಸ್ 0 ಇಟ್ಕೊಂಡಾಗ y 2 ಬಂತು. ಈಗ ಇನ್ನೊಂದು ವ್ಯಾಲ್ಯೂ ಇಟ್ಕೊಳ್ಳೋಣ. ಏನ್ ಇಟ್ಕೋಬಹುದು ನೋಡಿ. ನೋಡಿ ನಮ್ಗೆ ಈಗ 1 ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. 1 ಇಟ್ಕೊಂಡ್ರೆ ಏನಾಗತ್ತೆ, ಈ 1 ಈ ಕಡೆ ಬರುತ್ತೆ, 6 - 1 ಅಂದ್ರೆ 5 ಬರುತ್ತೆ, ನಮ್ಗೆ ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಸೊ ನಮ್ಗೆ ಫ್ರಾಕ್ಷನ್ ಅಲ್ಲಿ ಬಂದ್ರೆ ನಮ್ಗೆ ಗ್ರಾಫಿಕಲಿ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ನಾವು ಅಂತ ವ್ಯಾಲ್ಯೂಸ್ ಇಟ್ಕೋಬೇಕು, ನಮ್ಗೆ ಹೋಲ್ ನಂಬರ್ ಬೇಕು. ಸೊ ಏನಂತ ಇಟ್ಕೊಳ್ಳೋಣ, ಇಫ್ x is equals to 3 ಅಂತ ಇಟ್ಕೊಳ್ಳೋಣ. ಸೊ x is equals to 3. ಸೊ ಏನ್ ಮಾಡೋಣ, x ಪ್ಲೇಸ್ ಅಲ್ಲಿ 3 ಹಾಕ್ತೀನಿ. 3 + 3y is equals to 6 ಆಯ್ತು ಅಲ್ವಾ. ಇದೇ ಈಕ್ವೇಶನ್ಗೆ ಈಗ 3y is equals to 6. ಈ 3 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ -3 ಆಯ್ತು. 6 - 3 is equals to 3 ಬಂತು. ಅಂದ್ರೆ 3y is equals to 3 ಆದ್ರೆ y is equals to 3. ಈ 3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. 3 1 3. ಸೊ ಏನ್ ಬಂತು ನಮ್ಗೆ, y is equals to 1 ಬಂತು ಅಲ್ವಾ. ಇಲ್ಲಿ y is equals to 2 ಬಂತು, ಇಲ್ಲಿ y is equals to 1 ಬಂತು. ಇದು ಒಂದು ಈಕ್ವೇಶನ್ ಆಯ್ತು. ಈಗ ಇನ್ನೊಂದು ಈಕ್ವೇಶನ್ ಮಾಡೋಣ ನೋಡಿ. ಎಕ್ಸ್ ವೈ ಬರ್ಕೊಂತೀನಿ. ಈಕ್ವೇಶನ್ ಏನಿದೆ, 2x - 3y is equals to 12 ಅಂತ ಇದೆ. ಇಲ್ಲಿನೂ ಅಷ್ಟೇ ನಾವು ನೋಡಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ತಗೋಬೇಕು, ಸೊ ದಟ್ ವಿ ಡೋಂಟ್ ಗೆಟ್ ಡೆಸಿಮಲ್ ಆರ್ ಫ್ರಾಕ್ಷನ್. ಓಕೆ, ಈಗ ಏನ್ ತಗೊಳ್ಳೋಣ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಇದಿಷ್ಟು 0 ಆಗ್ಬಿಡತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ. 2 × 0 3y is equals to 12. ಇದಿಷ್ಟು 0 ಆಯ್ತು. ಸೊ ಏನ್ ಉಳಿಯುತ್ತೆ, -3y is equals to 12 ಉಳಿತು. y is equals to 12. ಈ -3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ 3 1 3 4 ಏನ್ ಬಂತು, y is equals to -4 ಬಂತು. x 0 ತಗೊಂಡ್ರೆ y -4 ಬಂತು. ಈಗ ನೋಡಿ x is equals to 0 ತಗೊಳ್ವಲ್ಲ, ಈಗ y ತಗೊಳ್ಳೋಣ. y is equals to 0 ಅಂತ ತಗೊಳ್ಳೋಣ. ಓಕೆ, y is equals to 0 ತಗೊಂಡ್ರೆ y ಪ್ಲೇಸ್ ಅಲ್ಲಿ ನಾವು 0 ಹಾಕ್ಬೇಕು. ಸೊ 2x ಹಾಗೆ ಬರೆಯೋಣ. 3 × y ಪ್ಲೇಸ್ ಅಲ್ಲಿ 0 ಹಾಕೋಣ is equals to 12. ಇಲ್ಲಿ ಏನಾಗುತ್ತೆ, ಇಂಟು ಮಲ್ಟಿಪ್ಲೈ ಬೈ 0 ಅಂದ್ರೆ ಫುಲ್ 0ನೇ ಆಗುತ್ತೆ. ಸೊ 2x is equals to 12 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 12. ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ನೋಡಿ ಕ್ಯಾನ್ಸಲ್ ಹೋಗುತ್ತೆ. 2 1 2 6. ಸೊ ಏನ್ ಬಂತು ನಮ್ಗೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಬಂತು. ಹೋಲ್ ನಂಬರ್ ಬರ್ಬೇಕು, ಆ ರೀತಿ ತಗೋಬೇಕು ನಮ್ಗೆ ಅಲ್ವಾ. ನಮ್ಗೆ ಪ್ಲಾಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಏನ್ ತಗೊಂಡ್ವಿ, y ಇಸ್ ಈಕ್ವಲ್ಸ್ ಟು 0 ತಗೊಂಡ್ವಿ. ನಮ್ಗೆ ಎಕ್ಸ್ ಎಷ್ಟು ಬಂತು, 6 ಬಂತು ಅಲ್ವಾ. ಈಗ ನಾವು ಪ್ಲಾಟಿಂಗ್ ಮಾಡೋಣ ನೋಡಿ. ಗ್ರಾಫ್ ಬುಕ್ ಅಲ್ಲಿ ಈ ರೀತಿ ಎಲ್ಲ ನಂಬರ್ಸ್ ಪ್ಲಾಟಿಂಗ್ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್ ನಿಮ್ಗೆ ಗೊತ್ತಿದೆ. ಈಗ ಪ್ಲಾಟಿಂಗ್ ಮಾಡೋಣ ನೋಡಿ. ಎಕ್ಸ್ ವ್ಯಾಲ್ಯೂ 0 ಇದೆ. ಎಕ್ಸ್ ವ್ಯಾಲ್ಯೂ 0 ಅಂದ್ರೆ ಇದೇ ಲೈನ್ ಅಲ್ಲಿ ಇರುತ್ತೆ. ಓಕೆ, ಈಗ ವೈ ಎಷ್ಟಿದೆ, 2 ಇದೆ, +2. ಎಕ್ಸ್ 0 ಅಂದ್ರೆ ಇಲ್ಲೇ ಬಂತು. y 2 ಅಂದ್ರೆ ಮೇಲೆ ಹೋಗ್ಬೇಕು ನೋಡಿ. ಇದು ಆಯ್ತಾ. ಇನ್ನೊಂದು ಎಕ್ಸ್ 3 ಇದೆ, +3 ಅಂದ್ರೆ ಇಲ್ಲಿ ಬಂತು. ಓಕೆ, y +1 ಇದೆ. +1 ಅಂದ್ರೆ ನೋಡಿ ಇಲ್ಲಿ ಮೇಲೆ ಹೋಗಿ 1 ಎಲ್ಲಿದೆನೋ 3 ಇಂದ 1 ಹೋದ್ರೆ ಇದೇ ಲೈನ್ ಅಲ್ಲಿ ಬರುತ್ತೆ. ಹಿಂಗ್ ಹೋದ್ರೆ 1 ಬರ್ಬೇಕು. ಸೊ ಇಲ್ಲಿ 1 ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಲೈನ್ ಡ್ರಾ ಮಾಡೋಣ. ಆಯ್ತಾ, ಇಲ್ಲಿ ಕೋಆರ್ಡಿನೇಟ್ಸ್ ಬರೆಯೋಣ ನೋಡಿ. ಫಸ್ಟ್ ಒನ್ ಏನಿತ್ತು, x 0 ಇದ್ದಾಗ y 2 ಇತ್ತು. ಫಸ್ಟ್ ಯಾವಾಗ್ಲೂ ಎಕ್ಸ್ ಬರಿಬೇಕು.
ಇಲ್ಲೇನಿದೆ ಫಸ್ಟ್ x3 ಇದ್ದಾಗ y1 ಇದೆ. ಆಯ್ತಾ? ಈಗ ಸೆಕೆಂಡ್ ಇಕ್ವೇಶನ್ ಮಾಡೋಣ. ಸೆಕೆಂಡ್ ಇಕ್ವೇಶನ್ ಏನಿದೆ, ಎಕ್ಸ್ 0 ಇದ್ರೆ, ಎಕ್ಸ್ 0 ಇದ್ದಾಗ y ಎಷ್ಟಿದೆ, -4 ಇದೆ. -4 ಅಂದ್ರೆ ಕೆಳಗಡೆ ಬರಬೇಕು ನೋಡಿ. ಎಕ್ಸ್ 0 ಅಂದ್ರೆ ಇಲ್ಲೇ, ರೈಟು ಇಲ್ಲ ಲೆಫ್ಟು ಇಲ್ಲ. y -4 ಅಂದ್ರೆ ಇಲ್ಲಿ ಬಂತು. ಆಯ್ತಾ? ಇನ್ನೊಂದೇನಿದೆ, ಎಕ್ಸ್ 6 ಇದೆ, y 0 ಇದೆ. ಅಂದ್ರೆ y 0 ಅಂದ್ರೆ ಇಲ್ಲೇ ಬಂತು, ಅಂದ್ರೆ ಮೇಲೆ ಇಲ್ಲ ಕೆಳಗೂ ಇಲ್ಲ. ಎಕ್ಸ್ 6 ಇದೆ, ಸೊ ಇಲ್ಲಿ ಬರುತ್ತೆ. y 0 ಅಂದ್ರೆ ಇಲ್ಲೇ ಮೇಲೆ ಇಲ್ಲ ಕೆಳಗೂ ಇಲ್ಲ, ಸೊ ಇದಾಯ್ತು. ಈಗ ಇದಕ್ಕೆ ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ 2 ಲೈನ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸತ್ತೆ, 2 ಲೈನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ವಾ? ಸೊ 2 ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ನಮ್ಗೆ ಒಂದೇ ಒಂದು ಯೂನಿಕ್ ಸೊಲ್ಯೂಷನ್ ಸಿಗತ್ತೆ. ಸೊ ನಾವ್ ಆಗ್ಲೇ ಹೇಳಿದ್ವಿ ಕನ್ಸಿಸ್ಟೆಂಟ್ ಅಂತ, ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ, ಇಂಟರ್ಸೆಕ್ಟಿಂಗ್ ಅಂತಾನು ಗೊತ್ತಾಯ್ತು. ಬಟ್ ನೋಡಿ ಆನ್ಸರ್ ಏನ್ ಬರುತ್ತೆ, ಇಲ್ಲೇನಿದೆ ಅಲ್ಲ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇದು ಏನು ವ್ಯಾಲ್ಯೂ ಇದೆ ಅದು ಬರಿಬೇಕು. ಸೊ ಸೊಲ್ಯೂಷನ್ ಈಸ್, ಎಕ್ಸ್ ಏನಿದೆ 6 ಇದೆ, y 0 ಇದೆ, ಅಂದ್ರೆ 6 0 ಅಂತ ಈ ರೀತಿ ನಾವು ಬರಿಬಹುದು. ಸೊಲ್ಯೂಷನ್ ಇಸ್, ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವ ರೀತಿ ಗ್ರಾಫಿಕಲಿ ಮಾಡ್ಬೇಕಂತ ಈ ರೀತಿ ಎಲ್ಲ ಎಕ್ಸರ್ಸೈಸ್ ಅಲ್ಲಿ ಮಾಡಿದೀವಿ. ಈಗ ಇದು ಎಕ್ಸಾಂಪಲ್ಸ್ ಅಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಗ್ರಾಫಿಕಲಿ ಫೈಂಡ್ ವೆದರ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಹ್ಯಾಸ್ ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್ ಆರ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಇಕ್ವೇಶನ್ಸ್ ಕೊಟ್ಟಿದ್ದಾರೆ ನೋಡಿ. 5x - 2 8y + 1 = 0 ಅಂತ ಒಂದು ಇಕ್ವೇಶನ್ ಇದೆ. 3x - 24/5y + 3/5 = 0 ಅಂತ ಇನ್ನೊಂದು ಇಕ್ವೇಶನ್ ಇದೆ. ನಾವು ಯಾವ ರೀತಿ ನೋಡ್ತೀವಿ ನೋಡಿ, ಈ ಫಾರ್ಮುಲಾಸ್ ಇದಾವಲ್ವಾ, ಇದರಲ್ಲಿ ಹಾಕೊಂಡು ನೋಡ್ತೀವಿ. ಏನಿದಾವೆ, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಬಂದ್ರೆ ನಾವೇನ್ ಹೇಳ್ತೀವಿ, ಲೈನ್ಸ್ ಇಂಟರ್ಸೆಕ್ಟ್ ಅಂತ ಹೇಳ್ತೀವಿ. ಇಲ್ಲೇ ನಾಟ್ ಈಕ್ವಲ್ ಟು ಬಂದ್ಬಿಟ್ರೆ ನಾವು ಮುಂದೆ ಹೋಗೋದು ಬೇಕೇ ಆಗಿಲ್ಲ. ಇಲ್ಲಿ ಲೈನ್ಸ್ ಇಂಟರ್ಸೆಕ್ಟ್ ಅಂತ ಹೇಳ್ಬೋದು. ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ನಮ್ಗೆ ಯೂನಿಕ್ ಸೊಲ್ಯೂಷನ್ ಸಿಗತ್ತೆ, ಒಂದೇ ಸೊಲ್ಯೂಷನ್ ಸಿಗತ್ತೆ. ಒಂದ್ ವೇಳೆ ಇಲ್ಲಿ ಈಕ್ವಲ್ಸ್ ಟು ಬಂತಪ್ಪ, ಇಲ್ಲಿ ಈಕ್ವಲ್ಸ್ ಟು ಬಂದ್ರೆ ಅವಾಗ ನಾವೇನ್ ಮಾಡ್ಬೇಕು, ಕಾನ್ಸ್ಟೆಂಟ್ ಈಕ್ವೇಶನ್ ಫಸ್ಟ್ ಈಕ್ವೇಶನ್ ಕಾನ್ಸ್ಟೆಂಟ್ 1 ಅಪಾನ್ ಸೆಕೆಂಡ್ ಈಕ್ವೇಶನ್ ಕಾನ್ಸ್ಟೆಂಟ್ 2 ಹಾಕೊಂಡು ನೋಡ್ಬೇಕು. ಇದು ನಾಟ್ ಈಕ್ವಲ್ಸ್ ಟು ಬಂದ್ರೆ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ಸ್ ಇದ್ರೆ ನೋ ಸೊಲ್ಯೂಷನ್ ಅಂತ ಹೇಳ್ತೀವಿ, ಸೊಲ್ಯೂಷನ್ ಬರೋದೇ ಇಲ್ಲ ಅಲ್ವಾ? ಈಗ ಇಲ್ಲೂ ಈಕ್ವಲ್ಸ್ ಟು ಇಲ್ಲೂ ಈಕ್ವಲ್ಸ್ ಟು ಬಂದ್ರೆ ಏನ್ ಹೇಳ್ತೀವಿ, ಲೈನ್ಸ್ ಕೋಇನ್ಸೈಡ್ ಆರ್ ಲೈನ್ಸ್ ಓವರ್ಲ್ಯಾಪ್ ಆಗ್ತವೆ. ಸೊ ಅಂತ ಟೈಮಲ್ಲಿ ಈಕ್ವೇಶನ್ಸ್ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್. ಓಕೆ, ಇಲ್ಲಿ ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಇಲ್ಲಿ ನೋ ಸೊಲ್ಯೂಷನ್ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಓದಿದೀವಿ. ಸೊ ಈಗ ಇದೇ ಮೆಥಡ್ ಮಾಡೋಣ. ಏನ್ ಬರುತ್ತೆ ನೋಡೋಣ, ಅವ್ರು ಹೇಳಿದಾರಲ್ವಾ. ಸೊ ಇದನ್ನ ಮಾಡ್ತೀನಿ. ನೋಡಿ, a1/a2. a1 ಅಂದ್ರೆ ಏನಿದೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ 5 ಇದೆ, ಅಪಾನ್ a2 ಏನಿದೆ 3 ಇದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ಸೆಕೆಂಡ್ ಈಕ್ವೇಶನ್. ಇಲ್ಲಿ ಈಕ್ವಲ್ಸ್ ಟು ಹಾಕ್ತೀನಿ. ಈಗ b1/b2 ಮಾಡೋಣ. b1 ಅಂದ್ರೆ ಏನಿದೆ, -8 ಇದೆ, ಅಪಾನ್ b2 ಏನಿದೆ -24/5 ಇದೆ ಅಲ್ವಾ? ಸೊ ಈಗ ಇವೆರಡು ಮಾಡಿ ನೋಡೋಣ. ಓಕೆ, ಇದನ್ನ ಕಂಟಿನ್ಯೂ ಯಾವ ರೀತಿ ಮಾಡ್ಬೇಕು ನೋಡಿ. 5/3 = ಈಗ -8. ಇಲ್ಲಿ ಡಿನಾಮಿನೇಟರ್ ಏನು ಇಲ್ಲ ಅಂದ್ರೆ ಏನಂತ ಬರ್ಕೋಬೇಕು, 1 ಇದೆ ಅಂತ. ಇದನ್ನ ರೆಸಿಪ್ರೋಕಲ್ ಹಾಕೋಬೇಕು ಅಲ್ವಾ, ಮಲ್ಟಿಪ್ಲೈ ಮಾಡಂಗಿದ್ರೆ. ಸೊ ರೆಸಿಪ್ರೋಕಲ್ ಹಾಕೊಂಡ್ರೆ ಏನಾಗುತ್ತೆ, ಮೈನಸ್ ಹಾಗೆ ಇರುತ್ತೆ, 5/24 ಆಗತ್ತೆ ಅಲ್ವಾ? ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ. 8 1s
8 3s. ಈಗ ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಸೊ ಇಲ್ಲೇನಿದೆ 5/3 ಇದೆ ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 5 ಇಂಟು 1 5/3 1 3. ಇವೆರಡು ಈಕ್ವಲ್ಸ್ ಟು ಬಂತು. ನಾಟ್ ಈಕ್ವಲ್ಸ್ ಟು ಬಂದ್ರೆ ನಾವಿಲ್ಲೇ ಸ್ಟಾಪ್ ಮಾಡ್ಬೋದಾಗಿತ್ತು. ಆದ್ರೆ ಈಕ್ವಲ್ಸ್ ಟು ಬಂದದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಈಗ ಮತ್ತೆ ಕಂಟಿನ್ಯೂ C1/C2 ಹಾಕೋಬೇಕು ಅಲ್ವಾ. ಸೊ C2 ಹಾಕೋಣ. C1/C2 ನಲ್ಲಿ ಏನ್ ಬರುತ್ತೆ, ಕಾನ್ಸ್ಟೆಂಟ್ ಏನಿದೆ 1 ಇದೆ. ಅಪಾನ್ C2 ನಲ್ಲಿ ಏನಿದೆ 3/5 ಇದೆ. ಇದನ್ನ ನಾವು (5/3) 5/3 ಇದು ಈಕ್ವಲ್ಸ್ ಟು ಇದೇನೋ ನಾಟ್ ಈಕ್ವಲ್ಸ್ ಟು ಬರುತ್ತೋ ಗೊತ್ತಿಲ್ಲ, ಬಟ್ ಹಾಕೊಂಡು ನೋಡೋಣ. ಈಕ್ವಲ್ಸ್ ಟುನೇ ಹಾಕಿರ್ತೀನಿ. ಇಲ್ಲಿ 1 ಇದೆ ನೋಡಿ, ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ, 1 ಅಂತ ಹಾಕೊಳ್ಳೋಣ. ಅಂದ್ರೆ ಇದು ಡಿನಾಮಿನೇಟರ್ ಇದೆ, ಬಟ್ ಇಲ್ಲಿ ಫ್ರಾಕ್ಷನ್ ಇದೆ ಅಲ್ವಾ, ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ರೆಸಿಪ್ರೋಕಲ್ ಹಾಕೋಬೇಕು. ಸೊ 1 ಇಂಟು 5/3 ಹಾಕೊಂತೀವಿ ಅಲ್ವಾ, ರೆಸಿಪ್ರೋಕಲ್ ಹಾಕೋಬೇಕು. ಈಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 5 1 5/3 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, 5/3 ಇಸ್ ಈಕ್ವಲ್ಸ್ ಟು 5/3 ಇಸ್ ಈಕ್ವಲ್ಸ್ ಟು 5/3 ಬಂತು. ಎಲ್ಲಾನು ಈಕ್ವಲ್ಸ್ ಟು ಬಂತು. ಸೊ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2 ಬಂದಾಗ ನಾವೇನ್ ಹೇಳ್ತೀವಿ, ಲೈನ್ಸ್ ಕೋಇನ್ಸೈಡ್ ಅಂತ ಹೇಳ್ತೀವಿ ಅಲ್ವಾ, ಆರ್ ಓವರ್ಲ್ಯಾಪ್ ಅಂತ ಅದು ಬರುತ್ತೆ. And have infinitely many solutions. ಅವ್ರು ಅದನ್ನೆಲ್ವಾ ಕೇಳಿರೋದು ನೋಡಿ. ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಹ್ಯಾವ್ ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್ ಆರ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್. ನಮ್ಗೇನ್ ಬಂತು, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಂತ ಬಂತು, ಎಲ್ಲ ಈಕ್ವಲ್ ಇರೋದಕ್ಕೆ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಚಂಪಾ ವೆಂಟ್ ಟು ಎ ಸೇಲ್ ಟು ಪರ್ಚೇಸ್ ಸಮ್ ಪ್ಯಾಂಟ್ಸ್ ಅಂಡ್ ಸ್ಕರ್ಟ್ಸ್. ವೆನ್ ಹರ್ ಫ್ರೆಂಡ್ಸ್ ಆಸ್ಕ್ಡ್ ಹರ್ ಹೌ ಮೆನಿ ಆಫ್ ಈಚ್ ಶಿ ಹ್ಯಾಡ್ ಬಾಟ್, she answered, the number of skirts is 2 less than twice the number of pants purchased. Also, the number of skirts is 4 less than 4 times the number of pants purchased. Help her friends to find how many pants and skirts Champa bought ಅಂತ ಇದೆ ಅಲ್ವಾ. ನೋಡಿ ಏನಂತ ಕೊಟ್ಟಿದ್ದಾರೆ, ಚಂಪಾ ವೆಂಟ್ ಟು ಎ ಸೇಲ್, ಸೇಲ್ಗೆ ಹೋಗಿದ್ದಾಳೆ. ಏನ್ ಪರ್ಚೇಸ್ ಮಾಡ್ಲಿಕ್ಕೆ, ಸಮ್ ಪ್ಯಾಂಟ್ಸ್ ಅಂಡ್ ಸ್ಕರ್ಟ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ಅವಳ ಫ್ರೆಂಡ್ಸ್ ಕೇಳ್ತಾರೆ, ನಾವು ಕೇಳ್ತೀವಲ್ವಾ, ಬಂದ ಮೇಲೆ ಏನ್ ತಗೊಂಡಿ ಅಂತ, ಆ ತರ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ, ಶಿ ಆನ್ಸರ್ಡ್ ದ ನಂಬರ್ ಆಫ್ ಸ್ಕರ್ಟ್ಸ್ ಈಸ್ 2 less than the twice the number of pants. ಅಂದ್ರೆ ಸ್ಕರ್ಟ್ಸ್ ಏನಿದೆ ಅಲ್ಲ, 2 less than twice the number of pants, twice the number of pants. ಅದರಲ್ಲಿ 2 ಲೆಸ್ ಮಾಡಬೇಕು ಅಂತೆ. ಓಕೆ, ಇನ್ನು ಏನ್ ಹೇಳಿದ್ದಾರೆ, ನಂಬರ್ ಆಫ್ ಸ್ಕರ್ಟ್ಸ್ is 4 less than 4 times the number of pants, 4 times number of pants ಅಂತ ಹೇಳಿದ್ದಾರೆ. ಸೊ ಇದನ್ನ ನಾವು ಈಕ್ವೇಶನ್ ರೂಪದಲ್ಲಿ ಹಾಕೊಂಡು ನಾವು ಸಾಲ್ವ್ ಮಾಡ್ಬೋದು, ನಾವು ಫೈಂಡ್ ಔಟ್ ಮಾಡ್ಬೋದು ಹೌ ಮೆನಿ ಪ್ಯಾಂಟ್ಸ್ ಅಂಡ್ ಹೌ ಮೆನಿ ಸ್ಕರ್ಟ್ಸ್ ಅಂತ. ಸೊ ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕು, ಈ ಸ್ಕರ್ಟ್ಸ್ ಅಂಡ್ ಪ್ಯಾಂಟ್ಸ್ ಏನಿದೆಯಲ್ಲ ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ಸೊ ಲೆಟ್ the number of pants be x ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಅದೇ ರೀತಿ ನಂಬರ್ ಆಫ್ ಸ್ಕರ್ಟ್ಸ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಈಗ ಅವ್ರು ಹೆಂಗ್ ಹೇಳಿದಾರಲ್ಲ ಅದೇ ರೀತಿ ಬರ್ಕೊಂಡು ಹೋಗೋಣ. ನೋಡಿ, ದ ನಂಬರ್ ಆಫ್ ಸ್ಕರ್ಟ್ಸ್ ಅಂದ್ರೆ ಇಲ್ಲಿ ಏನಿದೆ, ವೈ ಅಂತ ಇದೆ. ಸೊ ವೈ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ, ನಂಬರ್ ಆಫ್ ಸ್ಕರ್ಟ್ಸ್ ಇಸ್ 2 less than ಅಂದ್ರೆ 2 ಮೈನಸ್ ಮಾಡ್ಬೇಕು ಅಂತ ಅರ್ಥ.
2 less than twice the number of pants. Twice the number of pants. Number of pants ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ ಅಂತ ಬರ್ಕೊಂಡ್ರೆ ಇಲ್ಲಿ ಟ್ವೈಸ್ ಅಂತ ಹೇಳಿದ್ದಾರೆ ನೋಡಿ. ಸೊ ಟ್ವೈಸ್ ಅಂದ್ರೆ 2x ಅಲ್ವಾ. ನಾವು ಇಕ್ವೇಶನ್ ಫಾರ್ಮೇಶನ್ ಮಾಡೋದ್ರಲ್ಲೇ ಇರೋದು. ಇದನ್ನ ನಾವು ಕರೆಕ್ಟ್ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತೆ. ಓಕೆ, ಇಲ್ಲಿ ಒಂದು ಇಕ್ವೇಶನ್ ಆಯ್ತು. ಈಗ ಆಲ್ಸೋ ದ ನಂಬರ್ ಆಫ್ ಸ್ಕರ್ಟ್ಸ್ ಈಸ್, ಮತ್ತೆ ನಂಬರ್ ಆಫ್ ಸ್ಕರ್ಟ್ಸ್ ಇದೆ. ಸೊ y is equals to, ಯಾಕಂದ್ರೆ ನಂಬರ್ ಆಫ್ ಸ್ಕರ್ಟ್ಸ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ, ಈಸ್ 4 ಲೆಸ್ ದ್ಯಾನ್. ಸೊ 4 ಲೆಸ್ ದ್ಯಾನ್ ಅಂದ್ರೆ -4 ಮಾಡಬೇಕು. ಯಾವುದ್ರಲ್ಲಿ? 4 ಟೈಮ್ಸ್ ದ ನಂಬರ್ ಆಫ್ ಪ್ಯಾಂಟ್ಸ್. 4 ಟೈಮ್ಸ್ ದ ನಂಬರ್ ಆಫ್ ಪ್ಯಾಂಟ್ಸ್ ನಾವು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. 4 ಟೈಮ್ಸ್ ಅಂದ್ರೆ 4x ಅಲ್ವಾ. ಈಗ ಇದು ಈಕ್ವೇಶನ್ 1 ಆಯ್ತು, ಇದು ಈಕ್ವೇಶನ್ 2 ಆಯ್ತು. ಸೊ ಅವ್ರೇನು ಹೇಳಿಲ್ಲ ಯಾವ ಮೆಥಡ್ ಅಲ್ಲಿ ಮಾಡಿ ಅಂತ. ಸೊ ನಾವು ಯಾವ್ದು ಈಸಿ ಆಗತ್ತೆ ಅದೇ ಮೆಥಡ್ ಅಲ್ಲಿ ಮಾಡೋಣ, ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡೋದಕ್ಕೂ ಯಾವುದೇ ರೂಪದಲ್ಲಿ ಮಾಡೋಕ್ಕೂ ಕಾನ್ಸ್ಟೆಂಟ್ ಫಾರ್ಮ್ ಅಲ್ಲಿ ತಗೊಂಡ್ಬರೋಣ. ಸೊ ಯಾವ ರೀತಿ ಮಾಡೋಣ ಅಂದ್ರೆ ನೋಡಿ, ಈ 2ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, y ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗತ್ತೆ, ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಯ್ತು, +2 ಆಯ್ತು. ಇಸ್ ಈಕ್ವಲ್ಸ್ ಟು 2x ಹಾಗೆ ಇಡ್ಲಿ, ಈ y ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಮೈನಸ್ ಆಯ್ತು ಅಲ್ವಾ. ನೋಡಿ, ಈ -2ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದೀನಿ, ಈ +y ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದೀನಿ. ಓಕೆ, ಇಲ್ಲಿನೂ ಅಷ್ಟೇ ಮಾಡೋಣ. ಈ -4ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗತ್ತೆ, +4 ಆಯ್ತು. ಈ 4x ಹಾಗೆ ಇಡೋಣ, ಈ y ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -y ಆಯ್ತು. ಓಕೆ, ಈಗ ನೋಡಿ ಇದನ್ನೇ ನಾವು ಈ ರೀತಿ ಕೂಡ ಬರ್ಕೋಬಹುದಲ್ವಾ. 2x - y is equals to 2 ಸೇಮ್ ಆಗತ್ತೆ. ಸೊ ಇದನ್ನು ಅದೇ ರೀತಿ ಬರ್ಕೊಂತೀನಿ. 4x - y is equals to 4. ಓಕೆ, ಈಗ ನೋಡಿ ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮ್ಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಸೇಮ್ ಇರಬೇಕು. ಇಲ್ಲಿ ಕೋಎಫಿಷಿಯಂಟ್ ಆಫ್ ವೈ ಸೇಮ್ ಇದೆ. ಸೊ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ, ಸೈನ್ ಒಂದೇ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್. ನೋಡಿ, +y - y ಕ್ಯಾನ್ಸಲ್ಸ್. ಇಲ್ಲಿ 1 + 1 ಮೈನಸ್ ಇದೆ ಮೈನಸ್ ಮಾಡಬೇಕು. 4 - 2 -2x is equals to 4 - 2 again -2. ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ಸ್. ಸೊ ಏನು ಉಳಿಯುತ್ತೆ, 2x is equals to 2 ಉಳಿಯಿತು. x is equals to 2, ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಸೊ ಕ್ಯಾನ್ಸಲ್ ಆಗತ್ತೆ. ಏನ್ ಬಂತು, x is equals to 1 ಬಂತು ಅಲ್ವಾ. ಈಗ ಈ x is equals to 1 ನ ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ y ವ್ಯಾಲ್ಯೂ ಬರುತ್ತೆ. ಸೊ ಪುಟ್ x is equals to 1 ಇನ್ ಈಕ್ವೇಶನ್, ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕೋಣ. ಓಕೆ, ನಮ್ಗೆ y ವ್ಯಾಲ್ಯೂ ಬೇಕಲ್ವಾ, ನಮ್ಗೆ ಡೈರೆಕ್ಟ್ ಇದನ್ನೇ ಹಾಕ್ಬಿಡೋಣ. y is equals to 2x - 2 ಅಂತ. x ಪ್ಲೇಸ್ ಅಲ್ಲಿ 1 ಹಾಕೋಣ. ಸೊ y is equals to 2 × 1 - 2. ಸೊ y is equals to 2 1 2 - 2. 2 - 2 0. ನೋಡಿ, y is equals to 0 ಬಂತು. ಅಂದ್ರೆ ಹೌ ಮೆನಿ ಪ್ಯಾಂಟ್ಸ್ ಅಂಡ್ ಸ್ಕರ್ಟ್ಸ್ ಚಂಪಾ ಬಾಟ್ ಅಂತ ಕೇಳಿದಾರಲ್ವಾ. ಸೊ ಸ್ಕರ್ಟ್ಸ್ ನ ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ, y ಅಂತ ಲೆಟ್ ಮಾಡ್ಕೊಂಡಿದ್ವಿ. y is equals to 0 ಅಂದ್ರೆ ಸ್ಕರ್ಟ್ಸ್ ಬೈ ಮಾಡೇ ಇಲ್ಲ. ಓನ್ಲಿ ಪ್ಯಾಂಟ್ಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ, ಓನ್ಲಿ 1 ಪ್ಯಾಂಟ್ ಬೈ ಮಾಡಿದ. ಸೊ ಅದನ್ನೇ ಬರೆಯೋಣ. therefore ಚಂಪಾ ಬಾಟ್, ನಾವು ಲೆಟ್ ಮಾಡ್ಕೊಂಡು ಬರೆಯೋಣ. ಪ್ಯಾಂಟ್ಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ, x is equals to 1 ಅಂತ ಬಂದಿದೆ. ಸೊ 1 ಪ್ಯಾಂಟ್. ಇನ್ನು ಸ್ಕರ್ಟ್ಸ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ, y is equals to 0 ಅಂತ ಬಂದಿದೆ. ಅಂದ್ರೆ ಸ್ಕರ್ಟ್ಸ್ ಬೈ ಮಾಡೇ ಇಲ್ಲ. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಫಸ್ಟ್ ಕ್ವಶನ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಕೋಬೇಕು. ಆಮೇಲೆ ಸಾಲ್ವ್ ಮಾಡೋದು ಈಸಿ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ, 4th one ಏನ್ ಕೊಟ್ಟಿದ್ದಾರೆ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಬೈ
ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡಿ ಅಂತ. ನೋಡಿ ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ಸ್. 7x minus 15y is equals to 2 ಅಂತ ಒಂದು ಈಕ್ವೇಶನ್ ಇದೆ, x plus 2y is equals to 3 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಸೊ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಈಕ್ವೇಶನ್ ತಗೋಬೇಕಲ್ವಾ. ಫಸ್ಟ್ ಇದೆ ಈ ಸೆಕೆಂಡ್ ಈಕ್ವೇಶನ್ ತಗೋಣ, ಟೇಕಿಂಗ್ ಈಕ್ವೇಶನ್ ನಂಬರ್ 2. ಯಾಕೆ ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಎಫೆಕ್ಟ್ಸ್ ಏನೂ ಇಲ್ಲ, ಈಸಿ ಆಗುತ್ತೆ ಸ್ವಲ್ಪ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, x plus 2y is equals to 3 ಇದೆ. ಸೊ ಅದನ್ನ ನಾವು ಯಾವ ರೀತಿ ಬರ್ಕೊಳ್ಳೋಣ, x is equals to 3, ಈ 2y ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗುತ್ತೆ -2. ಸೊ ಇದನ್ನ ನಾವೇನಂತ ಲೆಟ್ ಮಾಡ್ಕೊಳ್ಳೋಣ, ಈಕ್ವೇಶನ್ ನಂಬರ್ 3 ಅಂತ ಬರ್ಕೊಳ್ಳೋಣ. ಈಗ ಪುಟ್ x is equals to 3 minus 2y, ಇಲ್ಲೇನಿದೆ x ವ್ಯಾಲ್ಯೂ, ಇನ್ ಈಕ್ವೇಶನ್ ನಂಬರ್ 1. ಯಾಕಂದ್ರೆ ಈಕ್ವೇಶನ್ ನಂಬರ್ 2 ನಾವು ಈ ರೀತಿ ಬರ್ಕೊಂಡಿದೀವಿ, ಈಕ್ವೇಶನ್ ನಂಬರ್ 1 ನಲ್ಲಿ ಬರ್ಕೊಳ್ಳೋಣ. ಈಕ್ವೇಶನ್ ನಂಬರ್ 1 ಏನಿದೆ, 7x minus 15y is equals to 2 ಅಂತ ಇದೆ. ಸೊ x ಪ್ಲೇಸ್ ಅಲ್ಲಿ ನಾವು ಇದನ್ನ ಬರ್ಕೊಳ್ಳೋಣ, 3 minus 2y ಅಂತ. ಸೊ 7 into 3 minus 2y, ಮೈನಸ್ ಇದೆ ಮೈನಸ್ ಬರೆಯೋಣ, 15y ಇದೆ 15y is equals to 2. ಈಗ ಮಲ್ಟಿಪ್ಲೈ ಮಾಡೋಣ, 7 3 is 21 ಮೈನಸ್ 7 2 is 14y, ಇಲ್ಲಿ ಆಸ್ ಯೂಶುವಲ್ ಮೈನಸ್ 15y is equals to 2. ಈಗ ನೋಡಿ ಇವು ಲೈಕ್ ಟರ್ಮ್ಸ್ ಆಯ್ತು, ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ಬೋದು ಅಲ್ವಾ. ಸೊ 21 ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ, 14 plus 15 29 ಆಯ್ತು, 29y is equals to 2 ಆಯ್ತು. ಈಗ ವೇರಿಯೇಬಲ್ ಇರೋದನ್ನ ಮಾತ್ರ ಇಟ್ಕೊಳ್ಳೋಣ, is equals to 2, ಈ 21 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಏನಾಗತ್ತೆ -21 ಆಯ್ತು. ಈಗ ಈ -29y is equals to 21 ಅಲ್ಲಿ 2 ಮೈನಸ್ ಮಾಡಿದ್ರೆ 19 ಉಳಿತು, ಆದ್ರೆ ಮೈನಸ್ ಸೈನ್ ಬರಿಬೇಕು, ಬಿಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ. ಸೊ ಈಗ ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಏನ್ ಬರುತ್ತೆ, y is equals to 19, ಈ 29 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ ಏನ್ ಬಂತು, y is equals to 19/29 ಬಂತು. ಈಗ ಪುಟ್ y is equals to 19/29 in equation 3 ಅಲ್ವಾ. ಈ ಈಕ್ವೇಶನ್ 3 ನಲ್ಲಿ ನಾವೇನ್ ಬರ್ಕೊಂಡಿದ್ವಲ್ಲ, y ಪ್ಲೇಸ್ ಅಲ್ಲಿ ಇದನ್ನ ಹಾಕೋಣ, ನಮ್ಗೆ x ವ್ಯಾಲ್ಯೂ ಬರುತ್ತೆ. ಸೊ ಈಕ್ವೇಶನ್ 3 ಏನಿದೆ ಅದು ಬರ್ಕೊಳ್ಳೋಣ ಫಸ್ಟ್. x is equals to 3 minus 2y ಅಲ್ವಾ. ಸೊ x is equals to 3 minus 2, y ಪ್ಲೇಸ್ ಅಲ್ಲಿ ವ್ಯಾಲ್ಯೂ ಹಾಕೋಣ 19/29. ಓಕೆ, ಇಲ್ಲ ಈ ರೀತಿ ಬ್ರಾಕೆಟ್ ಕೂಡ ಹಾಕ್ಬೋದು. ಸೊ 3 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 38 minus 29 ಬಂತು. ಈಗ ನೋಡಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು, ನಾವು LCM ತೆಗಿಬೇಕು. ಸೊ LCM ತೆಗೆದ್ರೆ ಏನ್ ಬರುತ್ತೆ, 29 ಬರುತ್ತೆ, ಯಾಕಂದ್ರೆ ಇಲ್ಲಿ 29 ಇಲ್ಲಿ 1 ಇದೆ. ಸೊ 29/1 ಮಾಡ್ರಿ 29 ಬಂತು, 29 3s ಏನ್ ಬರುತ್ತೆ, ಮಲ್ಟಿಪ್ಲೈ ಮಾಡೋಣ, 3 9s 27, 3 2s 6, 6 plus 2 8, 87 ಆಯ್ತು. 87 ಮೈನಸ್ ಮೈನಸ್ ಇದೆ, ಸೊ ಮೈನಸ್ ಬರೆಯೋಣ. ಇದು ನೋಡಿ 29/29 ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಸೊ 1 into 38 ಮಾಡಿದ್ರೆ 38 ಬರುತ್ತೆ. ಇಲ್ಲಿ x ಇದೆ. ಸೊ x is equals to, ಈಗ 87 ಅಲ್ಲಿ 38 ಮೈನಸ್ ಮಾಡಬೇಕು. ನೋಡಿ 17 minus 8 ಮಾಡಿದ್ರೆ 9 ಬಂತು. ಇಲ್ಲಿ 7 ಉಳಿತು, 7 minus 3 is 4. ಸೊ ಏನ್ ಬಂತು ನಮ್ಗೆ, 49/29 ಬಂತು. ಅಲ್ವಾ. x ವ್ಯಾಲ್ಯೂ 49/29, y ವ್ಯಾಲ್ಯೂ 19/29 ಬಂತು. ಅವ್ರು ಅದನ್ನೇ ಹೇಳಿದ್ದು, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ
ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಸಾಲ್ವ್ ದ ಫಾಲೋಯಿಂಗ್ ಕ್ವಶನ್. ಅಫ್ತಾಬ್ ಟೆಲ್ಸ್ ಹಿಸ್ ಡಾಟರ್ 7 years ago I was 7 times as old as you are then. Also 3 years from now I shall be 3 times as old as you will be. Represent this situation algebraically and graphically by the method of substitution ಅಂತ ಹೇಳಿದ್ದಾರೆ. ಈ ರೀತಿ ಮುಂಚೆ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದ್ದೀವಿ ನೋಡಿ. ಅಫ್ತಾಬ್ ಏನ್ ಹೇಳ್ತಾ ಇದ್ದಾರೆ ಮಗಳಿಗೆ, 7 years ago, 7 years ಮುಂಚೆ, ಐ ವಾಸ್ 7 times as old as you were then ಅಂತ ಈ ರೀತಿ ಬಂದಾಗ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಮಾಡ್ಕೋಬೇಕು. ಲೆಟ್ ದ ಫಾದರ್ಸ್ ಏಜ್ ಬಿ, ಸಾರಿ, ಫಾದರ್ಸ್ ಪ್ರೆಸೆಂಟೇಜ್. ಓಕೆ, ಪ್ರೆಸೆಂಟೇಜ್ ನ ಲೆಟ್ ಮಾಡ್ಕೋಬೇಕು ನಾವು ಯಾವಾಗ್ಲೂ. ಫಾದರ್ಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಎಕ್ಸ್ ಅಂದ್ರೆ ಎಕ್ಸ್ ಇಯರ್ಸ್. ಓಕೆ, ಸೇಮ್ ಅದೇ ರೀತಿ ಡಾಟರ್ಸ್. ಡಾಟರ್ಸ್ ಪ್ರೆಸೆಂಟ್ ಏಜ್ ಬಿ ವೈ ಇಯರ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಈಗ ಏನಾಗ್ತಾ ಇದೆ ನೋಡೋಣ. ನೋಡಿ, 7 years ಎಗೋ. ಎಗೋ ಅಂದ್ರೆ ಹಿಂದೆ, ಬ್ಯಾಕ್, 7 years ಬ್ಯಾಕ್. ಏನ್ ಹೇಳ್ತಾ ಇದ್ದಾರೆ, ಐ ವಾಸ್ 7 times ಆಸ್ ಓಲ್ಡ್ ಆಸ್ ಯು ವರ್ ದೆನ್ ಅಂತ. ಅಂದ್ರೆ ಫಾದರ್ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಫಾದರ್ಸ್ ಏಜ್ ವಾಸ್ 7 years ಎಗೋ. ಫಾದರ್ಸ್ ಏಜ್ ಎಷ್ಟಿತ್ತು, ಫಾದರ್ಸ್ ಏಜ್ 7 years ಬ್ಯಾಕ್. ಅಂದ್ರೆ ನಿಮ್ ಏಜ್ 7 years ಬ್ಯಾಕ್ ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, ಪ್ರೆಸೆಂಟ್ ಏಜ್ ಅಲ್ಲಿ -7 ಮಾಡ್ತೀರಾ ಅಲ್ವಾ. ಸೇಮ್ ಅದೇ ರೀತಿ ಫಾದರ್ಸ್ ಏಜ್ ಅಲ್ಲಿ ಏನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ -7 years ಅಂತ ಬರ್ಕೊಳ್ಳೋಣ. ಓಕೆ, ಅದೇ ರೀತಿ ಡಾಟರ್ಸ್ ಏಜ್. ಡಾಟರ್ಸ್ ಏಜ್ ಎಷ್ಟಿರುತ್ತೆ, y -7 ಇರುತ್ತೆ ಅಲ್ವಾ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. ಅಫ್ತಾಬ್ ಟೆಲ್ಸ್ ಹಿಸ್ ಡಾಟರ್ 7 years ago ಐ ವಾಸ್ 7 times ಆಸ್ ಓಲ್ಡ್ ಆಸ್ ಯು ವರ್ ದೆನ್. ಅಂದ್ರೆ 7 years ago ಏನ್ ಫಾದರ್ ಇದಾರಲ್ಲ, ಏನ್ ಹೇಳ್ತಾ ಇದ್ದಾರೆ, 7 times ಇದ್ದಾರೆ ಯಾರು ಮಗಳಿಗಿಂತ ಅಲ್ವಾ. ಸೊ ಇಲ್ಲಿ ಫಾದರ್ಸ್ ಏಜ್ ಏನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ -7 ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ -7 ಅಂತ ಬಂದಿದೆ, ಸಾರಿ. ಓಕೆ, ಡಾಟರ್ಸ್ ಏಜ್ ಏನಂತ ಬಂದಿದೆ, y -7 ಅಂತ ಬಂದಿದೆ. ಆದ್ರೆ ಇಲ್ಲಿ 7 times ಕೂಡ ಇದೆ, ಯಾಕಂದ್ರೆ ಅವರೇ ಹೇಳಿದ್ದಾರೆ. ಸೊ ಈ ರೀತಿ ನಾವು ಬರ್ಕೋಬೇಕು. ಈ ರೀತಿ ಬರ್ಕೊಂಡ್ರೆ ನಮ್ಗೆ ಈಕ್ವೇಶನ್ ಫಾರ್ಮೇಶನ್ ಮಾಡಕ್ಕೆ ಆಗತ್ತೆ. ಈಗ ಮಲ್ಟಿಪ್ಲೈ ಮಾಡೋಣ. 7 × y 7y, ಮೈನಸ್ ಇದೆ ಮೈನಸ್, 7 7 14. ಓಕೆ, ಈಗ ಈ 7y ನ ಈ ಕಡೆ ಕಳ್ಸೋಣ. ಎಕ್ಸ್ -7y ಇಸ್ ಈಕ್ವಲ್ಸ್ ಟು -49 ಹಾಗೆ ಇಡೋಣ. ಈ -7 ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, +7 ಆಯ್ತು. ಸೊ ಎಕ್ಸ್ -7y ಇಸ್ ಈಕ್ವಲ್ಸ್ ಟು 49 ನಲ್ಲಿ 7 ಮೈನಸ್ ಮಾಡೋಣ. ಸೊ ಏನ್ ಬರುತ್ತೆ, 9 - 7 2, ಇಲ್ಲಿ 4 ಹಾಗೆ ಉಳಿಯುತ್ತೆ. ಸೊ ಏನ್ ಬಂತು, -42 ಬಂತು. ಓಕೆ, ಇದು ಒಂದು ಈಕ್ವೇಶನ್ ನಮ್ಗೆ ಸಿಕ್ತು. ಈಗ ಅದೇ ರೀತಿ ಇದು 7 years ago ಆಯ್ತು. ಆಮೇಲೆ ಏನ್ ಹೇಳಿದ್ದಾರೆ ನೋಡ್ರಿ, ಆಲ್ಸೋ 3 years from now. 3 years from now ಅಂದ್ರೆ 3 years ಆದ್ಮೇಲೆ ಅಂತ, ಲೇಟರ್. ಓಕೆ, 3 years ಲೇಟರ್. 3 years ಲೇಟರ್ ಅಂದ್ರೆ ನಿಮ್ ಏಜ್ ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, ಈಗ ಪ್ರೆಸೆಂಟೇಜ್ +3 ಮಾಡ್ತೀರಿ ಅಲ್ವಾ. ಸೇಮ್ ಅದೇ ರೀತಿ ಫಾದರ್ಸ್ ಏಜ್ ಎಷ್ಟಿರುತ್ತೆ, ನಾವು ಫಾದರ್ಸ್ ಏಜ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ +3 ಇರುತ್ತೆ ಅಲ್ವಾ, ಎಕ್ಸ್ +3 years. ಸೇಮ್ ಅದೇ ರೀತಿ ಡಾಟರ್ಸ್ ಏಜ್ ಎಷ್ಟಿರುತ್ತೆ, y +3 ಇರುತ್ತೆ.
ಆದ್ರೆ ಅವ್ರೇನ್ ಹೇಳ್ತಾ ಇದ್ರೆ ಐ ಶಲ್ ಬಿ 3 times ಆಸ್ ಓಲ್ಡ್ ಆಸ್ ಯು ವಿಲ್ ಬಿ ಅಂತ. ಅಂದ್ರೆ ಫಾದರ್ ಎಷ್ಟಿರ್ತಾರೆ, 3 times ಇರ್ತಾರೆ ಡಾಟರ್ಗಿಂತ. 3 times ಡಾಟರ್ ಏಜ್ ಎಷ್ಟಿದೆಯೋ ಅಷ್ಟೇ ಇರತ್ತೆ ಅಂತ ಹೇಳ್ತಾ ಇದ್ದಾರೆ ಫಾದರ್. ಸೊ ಇಲ್ಲಿ ಫಾದರ್ ಏಜ್ ಏನ್ ಬಂದಿದೆ, x+3 ಬಂದಿದೆ. ಡಾಟರ್ ಏಜ್ ಏನ್ ಬಂದಿದೆ, y+3 ಬಂದಿದೆ. ಆದ್ರೆ 3 times ಇದೆಯಲ್ಲ, ಈ 3 ಕಂಪಲ್ಸರಿ ಬರ್ಕೊಳ್ಳಬೇಕು. ಈಗ ಮಲ್ಟಿಪ್ಲೈ ಮಾಡೋಣ. x+3 ಇಸ್ ಈಕ್ವಲ್ಸ್ ಟು 3 ಇಂಟು y, 3y ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. 3 3 9. ಈಗ ಈ 3y ಈ ಕಡೆ ಕಳ್ಸೋಣ, x ಮೈನಸ್ 3y ಆಯ್ತು ಇಸ್ ಈಕ್ವಲ್ಸ್ ಟು 9 ಹಾಗೆ ಇಡಿ. ಈ 3ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿ -3 ಆಯ್ತು. ಸೊ ಏನ್ ಬರುತ್ತೆ, 9 - 3 6 ಆಯ್ತು. ಸೊ x - 3y ಇಸ್ ಈಕ್ವಲ್ಸ್ ಟು 6 ಅಂತ ಬಂತು. ಇದು ಒಂದು ಈಕ್ವೇಶನ್ ಆಯ್ತು. ಈಗ ನಮ್ಗೆ 2 ಈಕ್ವೇಶನ್ ಬಂದ್ರೆ ನಾವು ಸಾಲ್ವ್ ಮಾಡೋದು ಈಸಿ ಆಗುತ್ತೆ ಅಲ್ವಾ. ಸೊ ಇದನ್ನ ಈಕ್ವೇಶನ್ ಇಲ್ಲಿ ಬರ್ಕೊಳ್ತೀನಿ. x - 7y ಇಸ್ ಈಕ್ವಲ್ಸ್ ಟು -42 ಅಂತ ಒಂದು ಈಕ್ವೇಶನ್ ಇದೆ. x - 3y ಇಸ್ ಈಕ್ವಲ್ಸ್ ಟು 6 ಅಂತ ಒಂದು ಈಕ್ವೇಶನ್. ಇದಿಷ್ಟು ನಾನು ರಫ್ ಮಾಡ್ತೀನಿ. ನೋಡಿ, ಇದು ಈಕ್ವೇಶನ್ 1 ಆದ್ರೆ ಇದು ಈಕ್ವೇಶನ್ 2 ಆಯ್ತು ಅಲ್ವಾ. ಸೊ ನಾವ್ ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟೇಕಿಂಗ್ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 1 ಏನಿದೆ, x - 7y ಇಸ್ ಈಕ್ವಲ್ಸ್ ಟು -42 ಅಂತ ಇದೆ. ಸೊ ಈಗ ನಾವೇನ್ ಮಾಡ್ಕೋಬಹುದು, x ಇಸ್ ಈಕ್ವಲ್ಸ್ ಟು -42 ಹಾಗೆ ಇಟ್ಕೊಳ್ಳಿ. ಈ 7y ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಏನಾಗುತ್ತೆ, +7y ಆಯ್ತು ಅಲ್ವಾ. ಒಂದೇ ವೇರಿಯೇಬಲ್ ಅಲ್ಲಿ ಮಾಡ್ಕೊಂಡ್ವಿ. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ x ಇಸ್ ಈಕ್ವಲ್ಸ್ ಟು -42 +7y ಇನ್ ಈಕ್ವೇಶನ್ ನಂಬರ್ 2. ಓಕೆ, ಈಕ್ವೇಶನ್ ನಂಬರ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, x - 3y ಇಸ್ ಈಕ್ವಲ್ಸ್ ಟು 6 ಇದೆ. ಸೊ x ಎಲ್ಲಿದೆನೋ ಅಲ್ಲಿ ನಾವು ಈ ವ್ಯಾಲ್ಯೂ ಪುಟ್ ಮಾಡೋಣ. -42 +7y -3y ಇಸ್ ಈಕ್ವಲ್ಸ್ ಟು 6 ಅಲ್ವಾ. ಎಕ್ಸ್ ವ್ಯಾಲ್ಯೂ ಇದಿದೆ, ಸೊ ಅದನ್ನ ಬರ್ತಿದ್ದೀನಿ. ಈಗ ಸೇಮ್ ವೇರಿಯೇಬಲ್ ಆಯ್ತು ನೋಡಿ. -42 ಹಾಗೆ ಇಡಿ. 1 + 1 - ಮೈನಸ್ ಮಾಡಬೇಕು. 7 - 3 4 + 4y ಇಸ್ ಈಕ್ವಲ್ಸ್ ಟು 6. ಈಗ ವೇರಿಯೇಬಲ್ ಅಂತ ಉಳಿಸ್ಕೊಳ್ಳೋಣ. 4y ಇಸ್ ಈಕ್ವಲ್ಸ್ ಟು 6. ಈ -42 ಈಕ್ವಲ್ಸ್ ಟು ಈ ಕಡೆ ಕಳಿಸಿ, ಪ್ಲಸ್ ಆಗತ್ತೆ, +42 ಆಯ್ತು. ಸೊ 4y ಇಸ್ ಈಕ್ವಲ್ಸ್ ಟು 42 + 6 48 ಆಯ್ತು. y is equals to 48 ಅಪಾನ್ ಈ 4 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಕ್ಯಾನ್ಸಲೇಷನ್ ಹೋಗುತ್ತಲ್ವಾ. 4 1 4 12. ಸೊ ಏನ್ ಬಂತು ನಮ್ಗೆ, y is equals to 12 ಬಂತು ಅಲ್ವಾ. ಸೊ ಈಗ ಪುಟ್ y is equals to 12 ಇನ್ ಈಕ್ವೇಶನ್ ನಂಬರ್ 3. ಹೀಗೆ ಮಾಡ್ತಿದ್ವಲ್ವಾ ನಾವು. ಸೊ ಈಕ್ವೇಶನ್ ನಂಬರ್ 3 ಏನಿದೆ ಇಲ್ಲಿ ಬರ್ಕೊಳ್ಳೋಣ. x is equals to -42 +7y. ಈಗ y ಪ್ಲೇಸ್ ಅಲ್ಲಿ ನಾವು 12 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x is equals to -42 +7 into 12 is equals to -42 +12 7s are 84 ಅಲ್ವಾ. ಸೊ ಈಗ 84 ಅಲ್ಲಿ 42 ಮೈನಸ್ ಮಾಡೋಣ, ಯಾಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ. 4 - 2 2 8 - 4 4 ನೋಡಿ 42 ಬಂತು. ಯಾಕಂದ್ರೆ ಬಿಗರ್ ನಂಬರ್ ಪ್ಲಸ್ ಸೈನ್ ಇರೋದ್ರಿಂದ ಪ್ಲಸ್ ಬರುತ್ತೆ. ಸೊ ನಮ್ಗೆ ಏನ್ ಬಂತು ಇಲ್ಲಿ, x is equals to 42 ಬಂತು. Therefore, father's present age is ಫಾದರ್ಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಎಕ್ಸ್ ಇಸ್ ಈಕ್ವಲ್ ಏನ್ ಬಂದಿದೆ, 42 years. ಓಕೆ, ಸೇಮ್ ಡಾಟರ್ಸ್
percentage is y ಅಂತ ಲೆಟ್ ಮಾಡ್ಕೊಂಡಿದೀವಿ. y ಇಸ್ ಈಕ್ವಲ್ಸ್ ಎಷ್ಟು ಬಂದಿದೆ 12 years ಅಲ್ವಾ. ಸೊ ಈಗ ವೆರಿಫೈ ಮಾಡಿ ನೋಡಿ, ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ವಿ, ಈಗ ಎಲಿಮಿನೇಷನ್ ಮೆಥಡ್ ಕೂಡ ಮಾಡೋಣ. ಓಕೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಕೇಳಿದ್ರು ಮಾಡೋ ಹಾಗೆ ಇರಬೇಕು. ಸೊ ಎಲಿಮಿನೇಷನ್ ಮೆಥಡ್ ಮಾಡಂಗಿದ್ರೆ ನಮ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಸೇಮ್ ಇರಬೇಕು. ಇಲ್ಲಿ ಎಕ್ಸ್ ಸೇಮ್ ಇದೆ, ಸೊ ನಾವು ಓನ್ಲಿ ಸೈನ್ಸ್ ಒಂದೇ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ 1 + 1 ಮೈನಸ್ ಇದೆ, ಸೊ 7 - 4 7 - 3 4y ಆದ್ರೆ ಮೈನಸ್ ಇಸ್ ಈಕ್ವಲ್ಸ್ ಟು 2 ಮೈನಸ್ ಇದೆ ಆಡ್ ಮಾಡಬೇಕು, ಮೈನಸ್ ಬರುತ್ತೆ. 46 + 2 8 4. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ಸ್ ಟು 48 ಅಪಾನ್ ಈ 4 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಯ್ತು, ಕ್ಯಾನ್ಸಲ್ ಆಗುತ್ತೆ. 4 1 4 12. ಸೊ y ಇಸ್ ಈಕ್ವಲ್ಸ್ ಟು 12. ನೋಡಿ, ಈಸಿ ಮೆಥಡ್ ಅಲ್ಲಿ ನಮ್ಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸೇಮ್ ಆನ್ಸರ್ ಬಂತು. ಈಗ ಇದೆ ಪುಟ್ y is equals to 12 in any equation. ಯಾವ ಈಕ್ವೇಶನ್ ಅಲ್ಲಾದ್ರೂ ಬರಿಬಹುದು. ನಾವು ಈ ಈಕ್ವೇಶನ್ ಬರೆಯೋಣ. ಇನ್ ಈಕ್ವೇಶನ್ x - 3 y is equals to 6. ಓಕೆ, ಸೊ y ಪ್ಲೇಸ್ ಅಲ್ಲಿ ನಾವು 12 ಹಾಕೋಣ. ಸೊ x - 3 × 12 is equals to 6. x - 12 3 is 36 is equals to 6. ಈಗ x is equals to 6. ಈ -36 ಈ ಕಡೆ ಕಳಿಸಿದ್ರೆ ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ +36 ಆಯ್ತು. ಸೊ x is equals to 36 + 6 42 ಆಯ್ತು. ಸೊ x ವ್ಯಾಲ್ಯೂ ಕೂಡ ಬಂತು. ಅಂದ್ರೆ ಇಲ್ಲಿ ಸಹ therefore ಫಾದರ್ಸ್ ಏಜ್ x ಅಂತ ಲೆಟ್ ಮಾಡ್ಕೊಂಡಿದ್ವಿ 42 years, ಡಾಟರ್ಸ್ ಏಜ್ ಪ್ರೆಸೆಂಟ್ ಏಜ್. ಓಕೆ, ಡಾಟರ್ಸ್ ಪ್ರೆಸೆಂಟ್ ಏಜ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ, ಡಾಟರ್ಸ್ ಏಜ್ ಎಷ್ಟು ಬಂದಿದೆ 12. ಓಕೆ, ಈ ರೀತಿ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 6th one ಏನ್ ಕೊಟ್ಟಿದ್ದಾರೆ. ಇನ್ ಎ ಶಾಪ್ ದ ಕಾಸ್ಟ್ ಆಫ್ 2 pencils and 3 erasers is ₹9 and the cost of 4 pencils and 6 erasers is ₹18. Find the cost of each pencil and each eraser ಅಂತ ಕೊಟ್ಟಿದ್ದಾರೆ. ಈ ತರ ನಾವು ಮುಂಚೆ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಿ, ಈಗಲೂ ಎಕ್ಸಾಂಪಲ್ಸ್ ಅಲ್ಲಿ ಸೇಮ್ ಅದೇ ತರ ಕೊಟ್ಟಿದ್ದಾರೆ, ಮಾಡೋಣ. ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ. 2 pencils ಇದೆ ಪ್ಲಸ್ 3 ಎರೇಸರ್ಸ್ ಎಷ್ಟಾಗ್ತಾ ಇದೆ ₹9 ಅಂತೆ. ಇನ್ನು 4 pencils ಪ್ಲಸ್ 6 ಎರೇಸರ್ಸ್ ಎಷ್ಟಾಗ್ತಾ ಇದೆ ₹18 ಅಂತ ಕೊಟ್ಟಿದ್ದಾರೆ. ಇನ್ನು ಏನ್ ಕೇಳಿದ್ರೆ ಕಾಸ್ಟ್ ಆಫ್ ಈಚ್ ಪೆನ್ಸಿಲ್ ಅಂಡ್ ಈಚ್ ಎರೇಸರ್ ಅಂತ ಕೇಳಿದ್ದಾರೆ. ಸೊ ನಾವು ಈ ತರ ಇದ್ರೆ ನಾವು ಫಸ್ಟ್ ಲೆಟ್ ಮಾಡ್ಕೋಬೇಕು. ಸೊ ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಕಾಸ್ಟ್ ಆಫ್ ಈಚ್ ಪೆನ್ಸಿಲ್ ಬಿ ₹x ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಸೇಮ್ ಅದೇ ರೀತಿ ಲೆಟ್ ದ ಕಾಸ್ಟ್ ಆಫ್ ಈಚ್ ಎರೇಸರ್ ಬಿ ₹y ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ 1 ಪೆನ್ಸಿಲ್ ಕಾಸ್ಟ್ ₹x ಆಯ್ತು ಅಲ್ವಾ. ಸೊ 2 ಪೆನ್ಸಿಲ್ ಕಾಸ್ಟ್ ಎಷ್ಟಾಗತ್ತೆ 2 × x ಆಗುತ್ತಲ್ವಾ. 2 ಪೆನ್ಸಿಲ್ ಇಂಟು ಕಾಸ್ಟ್ ಎಷ್ಟಿದೆನೋ ಇಂಟು ಮಲ್ಟಿಪ್ಲೈ ಮಾಡಿದೆ. ಸೊ ನಾವೇನಂತ ಹೇಳ್ಬೋದು 2x ಪ್ಲಸ್ 3 ಎರೇಸರ್ಸ್ ಅಂತ ಹೇಳಿದಾರಲ್ವಾ. ಸೇಮ್ ಅದೇ ರೀತಿ 1 ಎರೇಸರ್ಗೆ ಕಾಸ್ಟ್ ₹y ಇದ್ರೆ 3 ಎರೇಸರ್ಗೆ ಎಷ್ಟಾಗುತ್ತೆ 3 × y. ಸೊ 3y ಇಸ್ ಈಕ್ವಲ್ಸ್ ಟು ಎಷ್ಟಾಗಿದೆ ಕಾಸ್ಟ್ ₹9 ಆಯ್ತಾ. ಈಗ ಅದೇ ರೀತಿ ಇನ್ನೊಂದು ಏನ್ ಹೇಳಿದ್ರೆ ಕಾಸ್ಟ್ ಆಫ್ 4 ಪೆನ್ಸಿಲ್ಸ್. 4 ಅಂದ್ರೆ 4 × x 4x ಪ್ಲಸ್ 6 ಎರೇಸರ್ಸ್. ಸೊ 6 × y
ಇಸ್ ಈಕ್ವಲ್ಸ್ ಎಷ್ಟಾಗ್ತಾ ಇದೆ, ಕಾಸ್ಟ್ ₹18. ಓಕೆ, ಈಗ ನಮ್ಗೆ ಎರಡು ಇಕ್ವೇಶನ್ಸ್ ಬಂದ್ವು. ಇದು ಇಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಇಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡೋಣ. ನಾವು ಯಾವ ರೀತಿ ಮಾಡ್ತಾ ಇದ್ವಿ, ಟೇಕಿಂಗ್ ಈಕ್ವೇಶನ್ 1. ಈಕ್ವೇಶನ್ 1 ಏನ್ ಕೊಟ್ಟಿದ್ದಾರೆ, 2x + 3y = 9 ಅಂತ ಕೊಟ್ಟಿದ್ದಾರೆ. ಸೊ ನಾವು 2x = ಹಾಕೊಳ್ಳೋಣ, 9 ಹಾಗೆ ಇಡೋಣ, ಈ 3y ನ ಈಕ್ವಲ್ಸ್ ಈ ಕಡೆ ಕಳ್ಸೋಣ. ಸೊ ಮೈನಸ್ ಆಗತ್ತೆ, ಸೊ -3y. ಈಗ ನಮ್ಗೆ ಎಕ್ಸ್ ವೇರಿಯೇಬಲ್ ಒಂದು ಉಳಿಸ್ಕೋಬೇಕಲ್ವಾ, ಸೊ ಎಕ್ಸ್ ಒಂದೇ ಉಳಿಸ್ಕೊಂಡು 9 - 3y, ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಓಕೆ, ಇದನ್ನ ಈಕ್ವೇಶನ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ x = ಸೇಮ್ 9 - 3y upon 2 in ಈಕ್ವೇಶನ್ ನಂಬರ್ 2 ಅಲ್ವಾ. ಇದೇ ರೀತಿ ಮಾಡ್ತಾ ಇದ್ವಿ ನಾವು. ಸೊ ಈಕ್ವೇಶನ್ 2 ಏನ್ ಕೊಟ್ಟಿದ್ದಾರೆ, 4x + 6y = 18. ಈಗ ನಾವು x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಪುಟ್ ಮಾಡೋಣ. ಸೊ 4 × 9 - 3y upon 2. ಓಕೆ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕಿದ್ವಿ, ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಬರೆಯೋಣ, 6y ಇದೆ, 6y ಬರೆಯೋಣ, = 18. ಓಕೆ, ಇಲ್ಲಿ ನೋಡಿ ಕ್ಯಾನ್ಸಲ್ ಆಗ್ತಾ ಇದೆ ಅಲ್ವಾ, 2 1s 2 2s. ಸೊ 2 9s ಏನಾಗುತ್ತೆ, 18 ಮೈನಸ್ ಇದೆ, ಮೈನಸ್ ಹಾಕೋಣ, 2 3s 6y, y ಇದೆ ಅಲ್ವಾ, y ಬರೆಯೋಣ, ಇನ್ನು ಪ್ಲಸ್ 6y ಇದೆ, = 18. ಇಲ್ಲಿ ನೋಡಿ ಏನಾಗ್ತಾ ಇದೆ, ಇಲ್ಲಿ -6y ಇದೆ, ಇಲ್ಲಿ +6y ಇದೆ, ಏನಾಗುತ್ತೆ, ಕ್ಯಾನ್ಸಲ್ಸ್. ಸೊ ಏನ್ ಉಳಿತು ಇಲ್ಲಿ, 18 = 18 ಉಳಿತು. ಅಂದ್ರೆ ಇಲ್ಲಿ ವೇರಿಯೇಬಲ್ ಉಳಿದಿಲ್ಲ. ವೇರಿಯೇಬಲ್ ಉಳಿದಿಲ್ಲ ಅಂದ್ರೆ ಏನ್ ಮೇಡಮ್ ಇದು ಅಂತಂದ್ರೆ, ಈ ರೀತಿ ಈಕ್ವೇಶನ್ಸ್ಗೆ ನಾವು ಏನಂತ ಹೇಳ್ಬೋದು, ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಓಕೆ, ವಿ ಡೋಂಟ್ ಗೆಟ್ ಯುನಿಕ್ ಸೊಲ್ಯೂಷನ್ಸ್. ಸೊ ಅದನ್ನೇ ಬರೆಯೋಣ. Equations have infinitely many solutions. We don't get unique solution. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 7th ಒನ್ ಏನ್ ಕೊಟ್ಟಿದ್ದಾರೆ, 2 rails are represented by the equations x + 2y - 4 = 0 and 2x + 4y - 12 = 0. Will the rails cross each other ಅಂತ ಕೇಳಿದ್ದಾರೆ. ಓಕೆ, ನೋಡಿ ಆಲ್ರೆಡಿ ಈಕ್ವೇಶನ್ಸ್ ಕೊಟ್ಬಿಟ್ಟಿದ್ದಾರೆ, ಅವು ರೇಲ್ಸ್ ಕ್ರಾಸ್ ಆಗ್ತಾವ ಅಂತ ಕೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಏನ್ ಕೊಟ್ಟಿದ್ದಾರೆ ಈಕ್ವೇಶನ್, x + 2y - 4 = 0 ಅಂತ ಒಂದು ಈಕ್ವೇಶನ್ ಇದೆ, 2x + 4y - 12 = 0 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ನಾವು ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳೋಣ. ಸೊ ಏನಂತ, x + 2y = 4 ಹಾಕೋಣ, ಈ -4ನ ಈಕ್ವಲ್ಸ್ ಈ ಕಡೆ ತಗೊಂಡಿದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಮಾಡ್ತೀನಿ, 2x + 4y = ಈ -12 ಈಕ್ವಲ್ಸ್ ಈ ಕಡೆ ತಗೊಂಡ್ರೆ +12 ಆಯ್ತು. ಈಗ ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಸೊ ನಾವು ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತೀವಿ ಅದೇ ರೀತಿ ಮಾಡೋಣ. ಟೇಕಿಂಗ್ ಈಕ್ವೇಶನ್ ನಂಬರ್ 1, ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ ನಂಬರ್ 1, x + 2y = 4 ಇದೆ. ನಾವು ಎಕ್ಸ್ ವೇರಿಯೇಬಲ್ ಅಂತ ಉಳಿಸ್ಕೊಳ್ಳೋಣ, x = 4 ಹಾಗೆ ಇಡಿ, ಈ 2y ನ ಈಕ್ವಲ್ಸ್ ಈ ಕಡೆ ಕಳಿಸಿ. ಸೊ ಏನಾಗುತ್ತೆ, -2y. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ x = 4 - 2y ಇನ್ ಈಕ್ವೇಶನ್ ನಂಬರ್ 2 ಅಲ್ವಾ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, 2x + 4y = 12 ಇದೆ. ಸೊ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಪುಟ್ ಮಾಡೋಣ. ಸೊ 2 × 4 - 2y + 4y = 12. ಓಕೆ, ಈಗ ಮಲ್ಟಿಪ್ಲೈ ಮಾಡಿ, 2 4s 8 ಮೈನಸ್ ಹಾಗೆ ಇಡಿ, 2 2s 4y
ಪ್ಲಸ್ 4y ಇಸ್ ಈಕ್ವಲ್ಸ್ ಟು 12. ಓಕೆ, ಇಲ್ಲಿ ನೋಡಿ -4y ಇದೆ, ಇಲ್ಲಿ +4y ಇದೆ. ಸೊ ಏನಾಗುತ್ತೆ, ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ನಮ್ಗೆ, 8 ಇಸ್ ಈಕ್ವಲ್ಸ್ ಟು 12 ಉಳಿತು. ಇಲ್ಲಿ ವೇರಿಯೇಬಲೇ ಇಲ್ಲ, ಆದ್ರೆ ನಂಬರ್ಸ್ ನೋಡಿ 8 ಇಸ್ ಈಕ್ವಲ್ಸ್ ಟು 12 ಅಂತ ಉಳಿದಿದೆ. ಈಕ್ವಲ್ಸ್ ಆಗುತ್ತಾ, ಇಲ್ಲ, 8 ಇಟ್ ಇಸ್ ನಾಟ್ ಈಕ್ವಲ್ಸ್ ಟು 12. ಸೊ ಈ ತರ ಬಂದಾಗ ನಾವೇನಂತ ಹೇಳ್ಬೋದು, ಈಕ್ವೇಶನ್ಸ್ ಡು ನಾಟ್ ಗೆಟ್ ಸೊಲ್ಯೂಷನ್ಸ್, ಈಕ್ವೇಶನ್ಸ್ ಆರ್ ನೋ ಸೊಲ್ಯೂಷನ್ಸ್ ಅಂತ. ಓಕೆ, ಸೊ ಅದನ್ನೇ ಹೇಳೋಣ. ಅವ್ರ ಏನ್ ಕ್ವಶನ್ ಕೇಳಿದ್ರೆ, ವಿಲ್ ದ ರೇಲ್ಸ್ ಕ್ರಾಸ್ ಈಚ್ ಅದರ್ ಅಂತ ಕೇಳಿದ್ದಾರೆ. ನೋ, ರೇಲ್ಸ್ ಡು ನಾಟ್ ಕ್ರಾಸ್ ಈಚ್ ಅದರ್. ಓಕೆ, ಸೊ ಅದನ್ನೇ ಬರೆಯೋಣ. Equations have no solutions. Alva? So, therefore, rails do not cross each other. ಇದನ್ನೆಲ್ಲ ವರ್ಕ್ ಕೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಅಂದ್ರೆ ಪ್ಯಾರಲಲ್ ಇದಾವಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 8th one ಏನ್ ಕೊಟ್ಟಿದ್ದಾರೆ, ದ ರೇಷಿಯೋ ಆಫ್ ಇನ್ಕಮ್ಸ್ ಆಫ್ 2 persons ಈಸ್ 9:7 and the ratio of their expenditures is 4:3. If each of them manages to save rupees 2000 per month, find their monthly income ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡಿ, ರೇಷಿಯೋ ಏನಿದೆ, 9:7 ಇದೆ 2 persons ಇನ್ಕಮ್. ಇನ್ನು ಎಕ್ಸ್ಪೆಂಡಿಚರ್ 4:3 ಇದೆ. ಅವರು ಏನ್ ಮಾಡ್ತಾ ಇದ್ದಾರೆ, ಇಬ್ರು ಅವ್ರ ಇನ್ಕಮ್ ಚೇಂಜ್ ಇದ್ರು ಇಬ್ರು ಮ್ಯಾನೇಜರ್ಸ್ 2000 ಸೇವ್ ಮಾಡ್ತಾ ಇದ್ದಾರೆ. ಸೊ ಫೈಂಡ್ ದ ಮಂತ್ಲಿ ಇನ್ಕಮ್ ಅಂತ. ಸೊ ನಾವು ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ನೋಡಿ, ಲೆಟ್ ದ ಇನ್ಕಮ್ ಬಿ, ಇನ್ಕಮ್ಸ್ ಅಂತ ಬರೆಯೋಣ. ಇನ್ಕಮ್ಸ್ ಬಿ 9x and 7x. ಇಲ್ಲಿ 9:7 ಇದೆಯಲ್ಲ, ಸೊ 9x and 7x ಅಂತ ಇಟ್ಕೊಳ್ಳೋಣ. ಸೇಮ್ ಅದೇ ರೀತಿ ಎಕ್ಸ್ಪೆಂಡಿಚರ್ ಕೂಡ ಇಟ್ಕೊಳ್ಳೋಣ. ಎಕ್ಸ್ಪೆಂಡಿಚರ್ಸ್ ಬಿ ಏನಿದೆ, ಎಕ್ಸ್ಪೆಂಡಿಚರ್ 4:3 ಇದೆ ಅಲ್ವಾ. ಸೊ ನಾವೇನ್ ಬರ್ಕೊಳ್ಳೋಣ, 4y and 3y ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ, ಇನ್ಕಮ್ ನಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ವಿ, ಇನ್ಕಮ್ ನಮ್ಗೆ ಒಂದು 10,000 ಬಂತು ಅಂತ ಇಟ್ಕೊಳ್ಳಿ ಮಂತ್ಲಿ. ಸೊ ನಾವೇನ್ ಮಾಡ್ತೀವಿ, ಇನ್ಕಮ್ ಅಲ್ಲಿ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ. 8,000 ಎಕ್ಸ್ಪೆಂಡಿಚರ್ ಮಾಡಿದೆ, 2,000 ಸೇವ್ ಆಗುತ್ತಲ್ವಾ. ಅಂದ್ರೆ ಇನ್ಕಮ್ ಅಲ್ಲಿ ಮೈನಸ್ ಮಾಡ್ಬೇಕು ಎಕ್ಸ್ಪೆಂಡಿಚರ್, ಅವಾಗ ನಮ್ಗೆ ಸೇವಿಂಗ್ಸ್ ಆಗತ್ತಲ್ವಾ. ಸೊ ಅದೇ ರೀತಿ ನೋಡಿ, ಫಸ್ಟ್ ಪರ್ಸನ್ ಏನಿದೆ 9 ಅಂತಿದೆ ಅಲ್ವಾ, ಇಲ್ಲಿ 9x ಬರ್ಕೊಂಡಿದೀವಿ. ಸೊ 9x ಇನ್ಕಮ್ ಇದು. ಎಕ್ಸ್ಪೆಂಡಿಚರ್ ಎಷ್ಟಿದೆ, 4y ಇದೆ ಅಲ್ವಾ. ಸೊ ಇನ್ಕಮ್ ಅಲ್ಲಿ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಸೇವ್ ಆಗಿದೆ, 2000 ಸೇವ್ ಆಗಿದೆ. ಓಕೆ, ಈ ರೀತಿ ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಕೋಬೇಕು. ಅದೇ ಈ ಸೆಕೆಂಡ್ ಪರ್ಸನ್ದು ಇನ್ಕಮ್ ಎಷ್ಟಿದೆ, 7x ಇದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, 3y ಇದೆ, ಇಸ್ ಈಕ್ವಲ್ಸ್ ಟು ಅವರು ಕೂಡ 2000 ರೂಪೀಸ್ ಸೇವ್ ಮಾಡ್ತಾ ಇದ್ದಾರೆ. ಓಕೆ, ಈ ರೀತಿ ನಮಗೆ 2 ಈಕ್ವೇಶನ್ಸ್ ಫಾರ್ಮೇಶನ್ ಆಯ್ತು. ಫಸ್ಟ್ ಪರ್ಸನ್ ಇದು ತಗೊಂಡಾಗ ನಾವು ಎಕ್ಸ್ಪೆಂಡಿಚರ್ ಕೂಡ ಫಸ್ಟ್ ನಂಬರ್ ತಗೋಬೇಕಾಗುತ್ತೆ. ಓಕೆ, ಈಗ ಇದು ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದು ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಸೊ ಈಗ ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರೆ ದೊಡ್ಡ ನಂಬರ್ ಇದೆ. ಸೊ ನಾವು ಎಲಿಮಿನೇಷನ್ ಮೆಥಡ್ ಮಾಡೋಣ. ಈಗ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಕ್ ಹೋದ್ರೆ ತುಂಬಾ ದೊಡ್ಡ ನಂಬರ್ ಇದೆ. ಸೊ ನಾವು ಎಲಿಮಿನೇಷನ್ ಮೆಥಡ್ ಮಾಡೋಣ. ಸೊ ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕು, ವೇರಿಯೇಬಲ್ ಕೋಎಫಿಷಿಯಂಟ್ ಆಫ್ ವೇರಿಯೇಬಲ್ ಸೇಮ್ ಇರಬೇಕು. ಸೊ ಇಲ್ಲಿ ಸೇಮ್ ಇಲ್ಲ, ಸೊ ನಾವು ಸೇಮ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 9, 7 ಇದೆ, ದೊಡ್ಡ ನಂಬರ್ ಇದೆ. ಸೊ y ವೇರಿಯೇಬಲ್ ಕೋಎಫಿಷಿಯಂಟ್ ಸ್ವಲ್ಪ ಚಿಕ್ಕ ಇದಾವೆ. ಸೊ ಅದನ್ನೇ ತಗೊಳ್ಳೋಣ. ಓಕೆ, ಇಲ್ಲಿ ನೋಡಿ 4 ಇದೆ, ಇಲ್ಲಿ 3 ಇದೆ. ಅಂದ್ರೆ LCM ತಗೊಂಡ್ರು ಬಂತು. ನೋಡಿ, ಈ 4 into 3 ಮಾಡಿದ್ರೆ 12 ಬರುತ್ತೆ. ಇಲ್ಲಿ 3 into 3 ಇದೆ, 3 into 4 ಮಾಡಿದ್ರೆ 12 ಬರುತ್ತೆ. ಸೊ ಈ ಈಕ್ವೇಶನ್ ನ ಇಂಟು 3 ಮಾಡೋಣ. ಅದೇ ರೀತಿ ಈ ಈಕ್ವೇಶನ್ ನ ಇಂಟು 4 ಮಾಡೋಣ ಅಲ್ವಾ. ಸೊ ನಮ್ಗೆ 12 ಬರುತ್ತೆ, ಯಾಕೆಂದ್ರೆ LCM ಕೂಡ
12 ಬರುತ್ತೆ. ಈಗ ನೋಡಿ 3 9s 27 x ಇದನ್ನ ರಬ್ ಮಾಡ್ತೀವಿ. ಈಗ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ. 3 4s 12y ಈಕ್ವಲ್ಸ್ ಟು ಇದೆ, ಈಕ್ವಲ್ ಮಾಡೋಣ. 3 2s 6 3 zeros. ಓಕೆ, ಸೇಮ್ ಅದೇ ರೀತಿ ಈ ಈಕ್ವೇಶನ್ 4 ಇಂದ ಮಲ್ಟಿಪ್ಲೈ ಮಾಡೋಣ. 4 7s 28 x ಮೈನಸ್ ಇದೆ, ಮೈನಸ್ ಬರೆಯೋಣ. 4 3s 12 12y is equals to 4 2s 8 8 3 zeros. ಓಕೆ, ಎಲಿಮಿನೇಷನ್ ಮೆಥಡ್ ಮಾಡಂಗಿದ್ರೆ ಏನ್ ಮಾಡ್ಬೇಕು ನಾವು? ಸೈನ್ ಚೇಂಜಸ್ ಮಾಡ್ಬೇಕು. ಇಲ್ಲಿ ಏನು ಇಲ್ಲ, ಪ್ಲಸ್ ಇದೆ ಮೈನಸ್ ಮಾಡೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡೋಣ. ಸೊ ಇಲ್ಲಿ ನೋಡಿ ಸೇಮ್ ಆಯ್ತಲ್ವಾ? -12 + 12 ಕ್ಯಾನ್ಸಲ್ ಆಯ್ತು. ಇಲ್ಲಿ 1 + 1 ಮೈನಸ್ ಇದೆ. 28 ಅಲ್ಲಿ 27 ಮೈನಸ್ ಮಾಡಿದ್ರೆ ಏನಾಗುತ್ತೆ? ಓನ್ಲಿ 1 ಉಳಿಯುತ್ತೆ, ಅಂದ್ರೆ ಓನ್ಲಿ ಎಕ್ಸ್ ಉಳಿತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ ಕಾರಣ ಮೈನಸ್ ಬರೆಯೋಣ. ಈಕ್ವಲ್ಸ್ ಟು ಇಲ್ಲಿ ನೋಡಿ 1 + 1 ಮೈನಸ್ ಇದೆ, ಸೊ 8 - 6 ಮಾಡ್ಬೇಕಲ್ವಾ? ಸೊ ಏನ್ ಬರುತ್ತೆ? 2000 ಬರುತ್ತೆ. ಆದ್ರೆ ಮೈನಸ್ ಸೈನ್, ಬಿಗ್ಗರ್ ನಂಬರಿಗೆ ಮೈನಸ್ ಸೈನ್ ಇರೋ ಕಾರಣ ಮೈನಸ್ ಬರೆಯೋದು. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಏನ್ ಬಂತು? x is equals to 2000 ಬಂತು ಅಲ್ವಾ? ಈಗ ಈ ಎಕ್ಸ್ ವ್ಯಾಲ್ಯೂನ ಒಂದು ಈಕ್ವೇಶನ್ ಅಲ್ಲಿ ಹಾಕಿ ನಮ್ಗೆ y ವ್ಯಾಲ್ಯೂ ಬರುತ್ತೆ. ಸೊ ಪುಟ್ x is equals to 2000 ಇನ್ ಈಕ್ವೇಶನ್, ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕೋಣ. ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕೋಣ. 9x - 4y is equals to 2000. ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಹಾಕೋಣ. 9 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 2000 ಇದೆ ವ್ಯಾಲ್ಯೂ, ಸೊ 2000 ಹಾಕಿದ್ವಿ. -4y is equals to 2000. ಈಗ 9 2s 18,000 ಆಯ್ತು. -4y is equals to 2000. ಈಗ ವೇರಿಯೇಬಲ್ ಅಂತ ಉಳಿಸ್ಕೊಳ್ಳೋಣ. -4y is equals to 2000. ಈ 18,000 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? -18,000 ಆಯ್ತು. ಈಗ -4y is equals to 1 + 1 ಮೈನಸ್ ಇದು ಮೈನಸ್ ಮಾಡಬೇಕು. 18 - 2 ಮಾಡಿದ್ರೆ 16 ಬರುತ್ತಲ್ವಾ? ಸೊ 16,000. ಆದ್ರೆ ಬಿಗ್ಗರ್ ನಂಬರ್ಗೆ ಮೈನಸ್ ಸೈನ್ ಇದೆ, ಮೈನಸ್. ಓಕೆ, ಈಗ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 4y is equals to 16,000 ಆಯ್ತು. ಸೊ y is equals to ಅಂತಂದ್ರೆ ಏನ್ ಹೇಳ್ಬೋದು ನಾವು? 16,000 ಅಪಾನ್ ಈ 4 ಈಕ್ವಲ್ಸ್ ಕಡೆ ಹೋದ್ರೆ ಡಿವೈಡ್ ಆಯ್ತು ಅಲ್ವಾ? ಸೊ 4 1s 4 4 4 4s 16 ಆಯ್ತು. 3 zeros ಕ್ಯಾನ್ಸಲ್ ಆಗುತ್ತಲ್ವಾ? ಸೊ ಕ್ಯಾನ್ಸಲ್ ಮಾಡಿ ಏನ್ ಬಂತು ನಮ್ಗೆ? y is equals to 4000 ಬಂತು. ಓಕೆ, ಈಗ ನಮ್ಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬಂತು. ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ ನೋಡಿ. ದೇರ್ ಮಂತ್ಲಿ ಇನ್ಕಮ್, ಅವರು ಕೇಳಿದಾರಲ್ವಾ ಫೈಂಡ್ ದೇರ್ ಮಂತ್ಲಿ ಇನ್ಕಮ್ ಅಂತ. ಸೊ ದೇರ್ ಮಂತ್ಲಿ ಇನ್ಕಮ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? 9x ಅಂಡ್ 7x ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ? ಸೊ ಫಸ್ಟ್ 9x ಮಾಡೋಣ. 9 ಇಂಟು ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ ನಮಗೆ? 2000 ಬಂದಿದೆ. ಅದೇ ರೀತಿ ಸೆಕೆಂಡ್ ಪರ್ಸನ್ ಏನಿದೆ? 7x ಇದೆ. 7x 7 ಇಂಟು 2000 ಇದೇನ್ ಬಂತು? 9 ಇಂಟು 2 ಮಾಡಿದ್ರೆ 18,000 ಬಂತು. 7 ಇಂಟು 2 ಮಾಡಿದ್ರೆ 14,000 ಬಂತು. ಅಂದ್ರೆ ಮಂತ್ಲಿ ಇನ್ಕಮ್ ಎಷ್ಟಿದೆ? ₹18,000 ಫಸ್ಟ್ ಪರ್ಸನ್ದು, ಇನ್ನೊಂದು ಪರ್ಸನ್ ₹14,000. ಓಕೆ, ದಿಸ್ ಇಸ್ ದ ಆನ್ಸರ್. ಇಲ್ಲಿ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, ಆದ್ರೆ ಇದು ಯೂಸೇ ಆಗಿಲ್ಲ ಅಲ್ವಾ? ನಾವು ಯಾವಾಗ್ಲೂ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿದ್ವಿ, ಆದ್ರೆ ನಮ್ಗೆ ಫೈಂಡ್ ಔಟ್ ಮಾಡದೇ ಇದ್ರೂ ಕೂಡ ನಡೀತಾ ಇತ್ತು. ಓನ್ಲಿ ಎಕ್ಸ್ ವ್ಯಾಲ್ಯೂ ಒಂದೇ ಬೇಕಾಗಿತ್ತು ನಮ್ಗೆ, ಯಾಕಂದ್ರೆ ಇನ್ಕಮ್ ಒಂದೇ ಕೇಳಿದ್ದಾರೆ ಅವರು ಅಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. 9th ಒನ್ ಏನ್ ಕೊಟ್ಟಿದ್ದಾರೆ? ಯೂಸ್
ಎಲಿಮಿನೇಷನ್ ಮೆಥಡ್ ಟು ಫೈಂಡ್ ಆಲ್ ಪಾಸಿಬಲ್ ಸೊಲ್ಯೂಷನ್ಸ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತ ಟೂ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ನೋಡಿ ಏನ್ ಕೊಟ್ಟಿದ್ದಾರೆ, 2x+3y = 8 ಅಂತ ಒಂದು ಈಕ್ವೇಶನ್ ಇದೆ, 4x+6y = 7 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಅವರು ಮೆನ್ಷನ್ ಮಾಡಿದ್ದಾರೆ ಎಲಿಮಿನೇಷನ್ ಮೆಥಡ್ ಅಲ್ಲೇ ಮಾಡಿ ಅಂತ. ಸೊ ಎಲಿಮಿನೇಷನ್ ಮೆಥಡ್ ಮಾಡೋಣ. ಸೊ ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕು, ಕೋಎಫಿಷಿಯಂಟ್ ಆಫ್ ವೇರಿಯೇಬಲ್ ಸೇಮ್ ಇರಬೇಕು. ಇಲ್ಲಿ ಸೇಮ್ ಇಲ್ಲ, ಯಾವುದೇ ವೇರಿಯೇಬಲ್ ಸೇಮ್ ಇಲ್ಲ, ನಾವು ಸೇಮ್ ಮಾಡ್ಕೋಬೇಕು. ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2 ಇದೆ, ಕೋಎಫಿಷಿಯಂಟ್ ಆಫ್ ಇನ್ನೊಂದು ಈಕ್ವೇಶನ್ ಕೋಎಫಿಷಿಯಂಟ್ ಏನಿದೆ 4 ಇದೆ. ಸೊ ಎಲ್ಸಿಎಂ ತೆಗೆಯೋಣ. 2 1 2 2 ಅಗೇನ್ 2 1 2 2 4 ಬಂತು. ಅಂದ್ರೆ 4 ಬರೋ ತರ ನಾವು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಏನ್ ಮಾಡ್ಬೋದು, ಈ 2x ನ ಇಂಟು 2 ಮಾಡಿದ್ರೆ ನಮ್ಗೆ 4 ಬರುತ್ತಲ್ವಾ, ಈ ಈಕ್ವೇಶನ್ ನ ಇಂಟು 1 ಮಾಡಿದ್ರೆ ನಮ್ಗೆ 4 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡೋಣ. ನೋಡಿ ಇಂಟು 2 ಮಾಡಿದ್ರೆ 2 2 4x ಪ್ಲಸ್ 2 3 6y = 2 8 16. ಅದೇ ರೀತಿ ಈ ಈಕ್ವೇಶನ್ ಇಂಟು 1 ಮಾಡಿದಾಗ ಸೇಮ್ ಬರುತ್ತೆ. ಸೊ ಸೇಮ್ ಬರೆಯೋಣ = 7. ಎಲಿಮಿನೇಷನ್ ಮೆಥಡ್ ಅಂದ್ರೆ ನಾವು ಸೈನ್ಸ್ ಚೇಂಜ್ ಮಾಡ್ಕೋಬೇಕು. ನೋಡಿ ಮೈನಸ್ ಮೈನಸ್ ಮೈನಸ್, ಇಲ್ಲಿ ಏನಾಗ್ತಾ ಇದೆ ನೋಡಿ, +4x - 4x ಕ್ಯಾನ್ಸಲ್ ಆಯ್ತು. ಇಲ್ಲಿ +6y - 6y ಕ್ಯಾನ್ಸಲ್ ಆಯ್ತು. ಏನು ಉಳಿತು ಇಲ್ಲಿ ನೋಡಿ, 16 - 7 ಅಂದ್ರೆ 9 ಉಳಿತು ಅಲ್ವಾ. ಇಲ್ಲಿ ಏನು ಉಳಿದಿಲ್ಲ ಅಂದ್ರೆ ಇದು 0. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನೋಡಿ, 0 = 9 ಆಗತ್ತಾ? ನೋ, ವಿಚ್ ಇಸ್ ಫಾಲ್ಸ್ ಅಂತ ಹೇಳ್ಬೋದು. ಇಲ್ಲಿ ವೇರಿಯೇಬಲೇ ಉಳಿದಿಲ್ಲ. ಸೊ ನಾವೇನಂತ ಹೇಳ್ಬೋದು, 0 is not equal to 9 ಅಲ್ವಾ. ಸೊ ವಿಚ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಅಂದ್ರೆ ನಾವೇನ್ ಹೇಳ್ಬೋದು, ಇಂಥ ಈಕ್ವೇಶನ್ಸ್ ಹ್ಯಾವ್ ನೋ ಸೊಲ್ಯೂಷನ್ಸ್ ಅಂತ. therefore equations have no solutions. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 10th ಒನ್ ಏನ್ ಕೊಟ್ಟಿದ್ದಾರೆ, ದ ಸಮ್ ಆಫ್ 2 digit ನಂಬರ್ ಅಂಡ್ ದ ನಂಬರ್ obtained by reversing the digits is 66. If the digits of the number differ by 2, find the number. How many such numbers are there ಅಂತ ಕೇಳಿದ್ದಾರೆ. ಈ ರೀತಿ ಮುಂಚೆ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಲ್ವಾ. ಸೊ ಇಲ್ಲಿ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ, ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ 2 digit ನಂಬರ್ ಅಂಡ್ ದ ನಂಬರ್ obtained by reversing the digits is 66 ಅಂತ. ಅಂದ್ರೆ ನೋಡಿ, ಯಾವ್ದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ, 36 ಅಂತ ಇಟ್ಕೊಳ್ಳಿ. ಈ ನಂಬರ್ ಅಲ್ಲ, ಎಕ್ಸಾಂಪಲ್ ಹೇಳ್ತಾ ಇದೀನಿ. ಇಲ್ಲಿ ಏನಾಗ್ತಾ ಇದೆ, ಈ 6 ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇದೆ, 3 ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ. ಸೊ ನಾವೇನಂತ ಬರ್ಕೊಳ್ತೀವಿ, 3 × 10 ಪ್ಲಸ್ 6 × 1 ಅಂತ ಬರ್ಕೊಳ್ತೀವಿ ಅಲ್ವಾ. 3 × 10 ಅಂದ್ರೆ 30 ಆಗತ್ತೆ, ಪ್ಲಸ್ 6 1 6 ಆಯ್ತು, 30 + 6 36 ಆಗತ್ತೆ. ಇದನ್ನೇ ರಿವರ್ಸ್ ಮಾಡಿದಾಗ ಏನ್ ಬರುತ್ತೆ, 63 ಆಗತ್ತೆ ಅಲ್ವಾ. ರಿವರ್ಸ್ ಮಾಡಿದ್ರೆ ಎಕ್ಸ್ಚೇಂಜ್ ಆಯ್ತು ನಂಬರ್. ಇದು ಯೂನಿಟ್ ಟೆನ್ಸ್ ಪ್ಲೇಸ್ ಅಲ್ಲಿ ಹೋಯ್ತು, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಹೋಯ್ತು. ಸೊ ಇಲ್ಲಿ ಏನಾಗತ್ತೆ, 6 × 10 ಪ್ಲಸ್ 3 × 1 ಆಗುತ್ತೆ ಅಲ್ವಾ. ಟೆನ್ಸ್ ಪ್ಲೇಸ್ ಅಲ್ಲಿ 6 ಇದೆ, 6 10 60 ಪ್ಲಸ್ 3 1 3, 60 + 3 63 ಆಯ್ತು. ಸೊ ಇದು ಎಕ್ಸಾಂಪಲ್ ತೋರಿಸಿದೆ. ಈಗ ನೋಡೋಣ ಯಾವ ರೀತಿ. ಈಗ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಏನಂತ ಲೆಟ್ ಮಾಡ್ಕೊಳ್ಳೋಣ, ಲೆಟ್ ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ರೀತಿ ಡಿಜಿಟ್ ಇನ್ ಟೆನ್ಸ್ ಪ್ಲೇಸ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಸೊ ಏನಾಗತ್ತೆ, ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ 2 digit ಅಂತ ಕೊಟ್ಟಿದ್ದಾರಲ್ವಾ. ಇಲ್ಲಿ ನೋಡಿ ಎಕ್ಸ್ ಏನಿದೆ, ಇದು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇದೆ, ಟೆನ್ಸ್ ಪ್ಲೇಸ್ ಅಲ್ಲಿ ಏನಿದೆ, ವೈ ಇದೆ. ಸಮ್ ಅಂದ್ರೆ ಆಡ್ ಮಾಡ್ಬೇಕು
ಆದ್ರೆ ಬರೀ y ಪ್ಲಸ್ ಎಕ್ಸ್ ಮಾಡ್ಬೇಕಾಗತ್ತಾ? ಇಲ್ಲ. ಯಾಕೆ ಹೇಳಿ? ಇಲ್ಲಿ ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ? ಸೊ ನಾವೇನ್ ಮಾಡ್ಬೇಕಾಗತ್ತೆ? 10 ಅಂತ ಬರ್ಕೋಬೇಕು. ಇಲ್ಲಿ ಇಂಟು 1 ಮಾಡಿದ್ರು ನಡೀತದೆ, ಮಾಡದಿದ್ರು ನಡೀತದೆ. ಆದ್ರೆ ಇಲ್ಲಿ ಮಾತ್ರ ಇಂಟು 10 ಕಂಪಲ್ಸರಿ ಮಾಡ್ಲೇಬೇಕು. ಆಯ್ತಾ? ಸೊ ನಂಬರ್ ಏನಾಯ್ತು? ನಂಬರ್ ಈಸ್ 10y ಪ್ಲಸ್ ಎಕ್ಸ್ ಆಯ್ತು. ಈಗ ರಿವರ್ಸಿಂಗ್ ನಂಬರ್ ಮಾಡೋಣ. ರಿವರ್ಸಿಂಗ್ ನಂಬರ್ ಅಂದ್ರೆ ಯೂನಿಟ್ ಟೆನ್ಸ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಯೂನಿಟ್ ಹೋಗುತ್ತೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಟೆನ್ಸ್ ಬರುತ್ತೆ. ಸೊ ನಾವೇನಂತ ಹೇಳ್ಬೋದು? ಇಲ್ಲಿ y ಪ್ಲಸ್ ಎಕ್ಸ್ ಬರ್ಕೊಂಡಿದ್ವಲ್ವಾ, ಇಲ್ಲಿ ಎಕ್ಸ್ ಪ್ಲಸ್ ವೈ ಬರಿಬೇಕಾಗತ್ತೆ. ಯಾಕಂದ್ರೆ y ಯೂನಿಟ್ಸ್ ಪ್ಲೇಸ್ ಅಲ್ಲಿ ಹೋಗುತ್ತೆ, ರಿವರ್ಸ್ ಮಾಡಿದೀವಿ. ಎಕ್ಸ್ ಟೆನ್ಸ್ ಪ್ಲೇಸ್ ಬಂದಿದೆ. ಸೊ ನಾವ್ ಇಲ್ಲಿ ಏನ್ ಹಾಕೋಬೇಕು? 10 ಹಾಕೋಬೇಕು ಕಂಪಲ್ಸರಿ. ಇಲ್ಲಿ ಇಂಟು 1 ಹಾಕೊಳ್ಳಿದ್ರೆ ನಡೀತದೆ, ಇಲ್ಲಿ ಕಂಪಲ್ಸರಿ 10 ಹಾಕೊಳ್ಳೇಬೇಕು. ಇದು ರಿವರ್ಸಿಂಗ್ ನಂಬರ್ ಆಯ್ತು. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, ಸಮ್ ದ ಸಮ್ ಆಫ್ ಡಿಜಿಟ್ಸ್. ಇದು ಒಂದು ನಂಬರ್ ಇದೆಯಲ್ಲ, ಸಮ್ ಆಫ್ 2 ಡಿಜಿಟ್ ನಂಬರ್ ಅಂಡ್ ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಡಿಜಿಟ್ಸ್ ಇಸ್ 66. ಅಂದ್ರೆ ಈ ನಂಬರ್ ಏನಿದೆಯಲ್ಲ 10y ಪ್ಲಸ್ ಎಕ್ಸ್, ಸಮ್ ಅಂದ್ರೆ ಪ್ಲಸ್ ಮಾಡಿ, ರಿವರ್ಸಿಂಗ್ ನಂಬರ್ ಬೈ ನೋಡಿ, ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ನಂಬರ್ ಅಂದ್ರೆ ರಿವರ್ಸಿಂಗ್ ನಂಬರ್ ಏನಿದೆ ಇಲ್ಲಿ 10x ಪ್ಲಸ್ ವೈ. ಓಕೆ, ಈ 66 ಅಂತ ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಒನ್ ನಂಬರ್, ಇದು ರಿವರ್ಸಿಂಗ್ ನಂಬರ್. ಇವೆರಡನ್ನು ಸಮ್ ಮಾಡಿದ್ರೆ 66 ಬರ್ತಾ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಈಗ ಇದನ್ನ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ 10x ಪ್ಲಸ್ 1x ಎಷ್ಟಾಯ್ತು? 11x ಆಯ್ತು. ಎಲ್ಲ ಪ್ಲಸ್ ಇರೋದ್ರಿಂದ ಈ ಕಡೆ ಆ ಕಡೆ ಬರೋದು ನಡೀತದೆ. 10y ಪ್ಲಸ್ 1y 11y ಆಯ್ತು, ಇಸ್ ಈಕ್ವಲ್ಸ್ ಟು 66. ಈಗ ಇಲ್ಲಿ 11 ಕಾಮನ್ ಇರೋದ್ರಿಂದ 11 ತೆಗಿಬಹುದು ಕಾಮನ್, ಎಕ್ಸ್ ಪ್ಲಸ್ ವೈ ಆಯ್ತು. ಇಲ್ಲಿನೂ 11 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ? 6 ಉಳಿಯುತ್ತೆ ಅಲ್ವಾ? 11 11 ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿಯುತ್ತೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6 ಅಂತ ಉಳಿತು. ಸೊ ದಿಸ್ ಈಸ್ ಒನ್ ಈಕ್ವೇಶನ್ ಆಯ್ತು ನಮ್ಗೆ. ಈಗ ನೋಡಿ ಏನ್ ಕೊಟ್ಟಿದ್ದಾರೆ ಮುಂದೆ, ಇಫ್ ದ ಡಿಜಿಟ್ಸ್ ಆಫ್ ದ ನಂಬರ್ ಡಿಫರ್ ಬೈ 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡಿಜಿಟ್ಸ್ ಏನಿದಾವಲ್ಲ, ನಾವು ಈಗ ತಗೊಂಡಿದ್ವಿ ನೋಡ್ರಿ, ಫಾರ್ ಎಕ್ಸಾಂಪಲ್ 36 ಅಂತ ತಗೊಂಡಿದ್ವಿ. ಈ ಡಿಜಿಟ್ಸ್ ಏನಿದಾವಲ್ಲ, ಇದ್ರ ಡಿಫ್ರೆನ್ಸ್ ಏನಿದೆ 2 ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ಮೈನಸ್ 6 ಆದ್ರೂ ಆಗ್ಬೋದು, 6 ಮೈನಸ್ 3 ಆದ್ರೂ ಆಗ್ಬೋದಲ್ವಾ? 6 ಮೈನಸ್ 3 ಅಂದ್ರೆ 3 ಬರುತ್ತೆ, ಆದ್ರೆ 3 ಮೈನಸ್ 6 ಮಾಡಿದಾಗ ಮೈನಸ್ 3 ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತಲ್ವಾ? ಸೊ ಅದಕ್ಕೆ ಇಲ್ಲಿ 2 ಪಾಸಿಬಿಲಿಟೀಸ್ ಬರ್ತವೆ. ಸೊ 2 ಪಾಸಿಬಿಲಿಟೀಸ್ ಏನದು ನೋಡಿ. Now 2 possibilities ಏನೇನು ಅಂದ್ರೆ x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2 ಅಂತ ಒಂದಿದೆ, ಒಂದ್ ಬರುತ್ತೆ. ಆರ್ y ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಒಂದ್ ಬರುತ್ತೆ. ಯಾಕಂದ್ರೆ ಯಾವುದು ಬಿಗ್ಗರ್ ನಂಬರ್ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ? ನಮ್ಗೆ ಗೊತ್ತಿದ್ರೆ ಆಲ್ರೆಡಿ ನಾವ್ ಹೇಳ್ಬೋದು. ನಮ್ಗೆ ಗೊತ್ತಿಲ್ಲ ಯಾವ್ದು ಬಿಗ್ಗರ್ ನಂಬರ್, ಎಕ್ಸ್ ಬಿಗ್ಗರ್ ಇದೇನೋ ವೈ ಬಿಗ್ಗರ್ ಇದೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಎಕ್ಸ್ ಮೈನಸ್ 2 ಮಾಡಿದ್ರೆ 2 ಬರ್ಬೋದು, ಇಲ್ಲ ವೈ ಮೈನಸ್ ಎಕ್ಸ್ ಮಾಡಿದ್ರೆ ಕೂಡ 2 ಬರ್ಬೋದು. ಅವ್ರು ಅಷ್ಟೇ ಕೊಟ್ಟಿದ್ದಾರೆ, ಡಿಫರೆನ್ಸ್ ಇಸ್ 2 ಅಂತ. ಓಕೆ, ಈಗ ಇದನ್ನ ರಬ್ ಮಾಡ್ತೀವಿ. ಈಗ ನಾವು ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ನಾವು ಯಾವ ರೀತಿ ಮಾಡ್ತಿದ್ವಿ? ಬೈ ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಂತ ಲೆಟ್ ಮಾಡ್ಕೊಂಡು ಏನಂತ ಬಂದಿತ್ತು ನಮ್ಗೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6 ಅಂತ ಬಂತು. ಸೊ ನಾವು ಒನ್ ವೇರಿಯೇಬಲ್ ಇಟ್ಕೋಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 6, ವೈ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಮೈನಸ್ ವೈ ಆಯ್ತು ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಮೈನಸ್ ವೈ. ಇದನ್ನ ನಾವು ಈಗ ನಮ್ಗೇನ್ ಬಂದಿತ್ತು? 2 ಪಾಸಿಬಿಲಿಟೀಸ್, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2 ಅಂತ ಒಂದು, ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂದ್ರೆ ಯಾವ್ದಾದ್ರೂ ಇರ್ಬೋದಲ್ವಾ? ಸೊ ಅದಕ್ಕೆ ನಾವು ಎರಡನ್ನೂ ಮಾಡಿ ನೋಡ್ಬೇಕಾಗತ್ತೆ. ಸೊ ಫಸ್ಟ್ ನಾವು ಈ ಈಕ್ವೇಶನ್ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2. ಪುಟ್ x is equals to 6 minus y in equation x minus y is equals to 2. x place ಅಲ್ಲಿ x ವ್ಯಾಲ್ಯೂ ಹಾಕೋಣ. ಸೊ ಏನಿದೆ x ವ್ಯಾಲ್ಯೂ? 6 ಮೈನಸ್ y ಇದೆ, ಇಲ್ಲಿ ಮೈನಸ್ ಇದೆ, ಅಗೇನ್ ಇಲ್ಲಿ y is equals to 2 ಇದೆ. ಈಗ ಮೈನಸ್ 2 ಮೈನಸ್ ಇದ್ರೆ ಆಡ್ ಮಾಡಬೇಕು,
ಸೊ ಇಲ್ಲಿ ಒನ್ ವೈ ಏನಾಯ್ತು, 2y ಆಯ್ತು, ಇಸ್ ಈಕ್ವಲ್ಸ್ ಟು 2. ಈಗ ವೇರಿಯೇಬಲ್ ಒಂದೇ ಉಳಿಸ್ಕೊಳ್ಳೋಣ, ಇಸ್ ಈಕ್ವಲ್ಸ್ ಟು 2. ಈ 6 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಏನಾಗುತ್ತೆ -6 ಆಯ್ತು. -2y ಇಸ್ ಈಕ್ವಲ್ಸ್ ಟು, ನೋಡಿ 6 - 2 4 ಬಂತು, ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್. ಇಲ್ಲಿ ನೋಡಿ ಎರಡು ಕಡೆ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಯ್ತು. ಸೊ y ಇಸ್ ಈಕ್ವಲ್ಸ್ ಟು 4. ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು, 2 1 ಝ 2 2 ಝ. ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು 2 ಬಂತು ಅಲ್ವಾ. ಸೊ ಈ ಈಕ್ವೇಶನ್ ಅಲ್ಲಿ ಹಾಕಿದ್ವಿ. ಈಗ ಈ ಕೆಳಗಡೆ ಇದೆಲ್ಲ y - x ಇಸ್ ಈಕ್ವಲ್ಸ್ ಟು 2, ಅದರಲ್ಲಿ ಪುಟ್ ಮಾಡಿ ನೋಡೋಣ. ಸೊ ಪುಟ್ x ಇಸ್ ಈಕ್ವಲ್ಸ್ ಟು 6 - y ಇನ್ ಈಕ್ವೇಶನ್ y - x ಇಸ್ ಈಕ್ವಲ್ಸ್ ಟು 2. ಸೊ ಪುಟ್ y - x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂ ಪುಟ್ ಮಾಡೋಣ. ಏನಿದೆ 6 - y ಇದೆ, ಇಸ್ ಈಕ್ವಲ್ಸ್ ಟು 2. ಈಗ ನೋಡಿ y -6 ಮೈನಸ್ ಇಂಟು ಮೈನಸ್ ಪ್ಲಸ್ y ಇಸ್ ಈಕ್ವಲ್ಸ್ ಟು 2. ಇಲ್ಲಿ ಎರಡು ಪ್ಲಸ್ ಇದಾವೆ, y ಪ್ಲಸ್ y 2y ಆಯ್ತು. 2y - 6 ಇಸ್ ಈಕ್ವಲ್ಸ್ ಟು 2 ಆಯ್ತು. ವೇರಿಯೇಬಲ್ ಒಂದೇ ಉಳಿಸ್ಕೊಳ್ಳೋಣ. ಸೊ 2y ಇಸ್ ಈಕ್ವಲ್ಸ್ ಟು 2. ಈ -6 ಈ ಕಡೆ ಹೋದ್ರೆ +6 ಆಯ್ತು. ಸೊ ಏನಾಗುತ್ತೆ 6 + 2 8 ಆಯ್ತು. ಸೊ 2y ಇಸ್ ಈಕ್ವಲ್ಸ್ ಟು 8 ಆದ್ರೆ y ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 8. ಈ 2 ಈಕ್ವಲ್ಸ್ ಟು ಕಡೆ ಕಳ್ಸೋಣ, ಡಿವೈಡೆಡ್ ಬೈ 2 ಆಯ್ತು. ಕ್ಯಾನ್ಸಲ್ ಮಾಡೋಣ, 2 1 ಝ 2 4 ಝ. ಸೊ ಏನ್ ಬಂತು ಇಲ್ಲಿ, y ಇಸ್ ಈಕ್ವಲ್ಸ್ ಟು 4 ಬಂತು. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ y ಇಸ್ ಈಕ್ವಲ್ಸ್ ಟು 2 ಬಂದಿದೆ, ಇಲ್ಲಿ y ಇಸ್ ಈಕ್ವಲ್ಸ್ ಟು 4 ಬಂದಿದೆ. ಅಂತಂದ್ರೆ ಇಲ್ಲಿ ಪಾಸಿಬಿಲಿಟೀಸ್ 2 ಇರೋದ್ರಿಂದ ಎರಡು ಇಕ್ವೇಶನ್ ಅಲ್ಲಿ ಹಾಕಿ ನೋಡಿದೀವಿ, ಅದಕ್ಕೆ ನಮ್ಗೆ ಇಲ್ಲಿ 2 ವ್ಯಾಲ್ಯೂಸ್ ಬಂದಿದೆ ಅಲ್ವಾ. y ವ್ಯಾಲ್ಯೂ 2 ಬಂದ್ರೆ x ವ್ಯಾಲ್ಯೂ 2 ಬರ್ಬೇಕಲ್ವಾ. ಸೊ ಈಗ ಇದನ್ನ y ವ್ಯಾಲ್ಯೂ ಪುಟ್ ಮಾಡಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ಇದನ್ನ ರಬ್ ಮಾಡಿ. ನಮ್ಗೇನ್ ಬಂದಿತ್ತು, y ಇಸ್ ಈಕ್ವಲ್ಸ್ ಟು 2 ಬಂತು. ಇನ್ನೊಂದು ವ್ಯಾಲ್ಯೂ ಏನ್ ಬಂತು, y ಇಸ್ ಈಕ್ವಲ್ಸ್ ಟು 4 ಬಂತು. ಆದ್ರೆ ನಮ್ಗೇನೋ ಪಾಸಿಬಿಲಿಟೀಸ್ ಏನು, x - y ಇಸ್ ಈಕ್ವಲ್ಸ್ ಟು 2 ಅಂತ ಒಂದು, y - x ಇಸ್ ಈಕ್ವಲ್ಸ್ ಟು 2 ಅಂತ ಎರಡು ಪಾಸಿಬಿಲಿಟೀಸ್ ಇದಾವೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಯಾವ್ದು ಬಿಗ್ಗರ್ ನಂಬರ್ ಅಂತ. ಈಗ y ಪ್ಲೇಸ್ ಅಲ್ಲಿ ಈ 2 ಹಾಕೋಣ, x ಇಸ್ ಮೈನಸ್ y ಪ್ಲಸ್ ಅಲ್ಲಿ 2 ಹಾಕೋಣ, ಇಸ್ ಈಕ್ವಲ್ಸ್ ಟು 2. x ಇಸ್ ಈಕ್ವಲ್ಸ್ ಟು 2. ಈ -2 ನ ಈ ಕಡೆ ಕಳ್ಸೋಣ, +2 ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು 4 ಬಂತು x ವ್ಯಾಲ್ಯೂ. ಓಕೆ, ಇಲ್ಲಿ ಅದೇ ರೀತಿ y ವ್ಯಾಲ್ಯೂ ಪುಟ್ ಮಾಡೋಣ. 4 - x ಇಸ್ ಈಕ್ವಲ್ಸ್ ಟು 2. ಈಗ ವೇರಿಯೇಬಲ್ ಒಂದು ಉಳಿಸ್ಕೊಳ್ಳೋಣ, -x ಇಸ್ ಈಕ್ವಲ್ಸ್ ಟು 2. ಈ 4 ನ ಈಕ್ವಲ್ಸ್ ಟು ಕಡೆ ಕಳ್ಸೋಣ, -4 ಆಯ್ತು. ಈಗ -x ಇಸ್ ಈಕ್ವಲ್ಸ್ ಟು 4 - 2 2 ಉಳಿತು, ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ಬೇಕು. ಇದು ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಕ್ಯಾನ್ಸಲ್ ಆಯ್ತು. ಏನ್ ಬಂತು, x ಇಸ್ ಈಕ್ವಲ್ಸ್ ಟು 2 ಬಂತು. x ವ್ಯಾಲ್ಯೂ ಕೂಡ 2 ಬಂತು. ಅಂದ್ರೆ ನಾವ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಯೂನಿಟ್ಸ್ ಪ್ಲಸ್ x ಅಂತ ಲೆಟ್ ಮಾಡ್ಕೊಂಡಿದ್ವಿ, ಟೆನ್ಸ್ ಪ್ಲಸ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನಮ್ಗೆ ಏನ್ ಬಂದಿದೆ, x ಇಸ್ ಈಕ್ವಲ್ಸ್ ಟು 4 ಬಂದಿದೆ, y ಏನ್ ಬಂದಿದೆ 2 ಬಂದಿದೆ ಅಲ್ವಾ. ಇಲ್ಲೇನಾಗತ್ತೆ, x ಇಸ್ ಈಕ್ವಲ್ಸ್ ಟು 2 ಬಂದಿದೆ, y 4 ಬಂದಿದೆ. ಅಂದ್ರೆ ಇಲ್ಲಿ 24, ಇಲ್ಲಿ 42. ಅದಕ್ಕೆ ಅವ್ರು ಕೇಳಿದಾರಲ್ವಾ, ಫೈಂಡ್ ದ ನಂಬರ್ ಅಂತ ಹೇಳಿದ್ರೆ ಹೌ ಮೆನಿ ಸಚ್ ನಂಬರ್ಸ್ ಆರ್ ಪಾಸಿಬಲ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 2 ನಂಬರ್ಸ್ ಆರ್ ಪಾಸಿಬಲ್ ಅಂತ ಹೇಳ್ಬೋದು, 24 and 42. ಓಕೆ, ಸೊ ಬರೆಯೋಣ. therefore numbers are 24 and 42. ಈಗ ಇವೆರಡು ಆಡ್ ಮಾಡಿದ್ರೆ ನಮ್ಗೆ 66 ಬರುತ್ತಲ್ವಾ, ಅದನ್ನೇ ಅವರು ಕೊಟ್ಟಿದ್ದಾರೆ ನೋಡಿ. ಇದು ಒಂದು ವೆರಿಫಿಕೇಶನ್ ತರ. ಓಕೆ, ದ ಸಮ್ ಆಫ್ 2 ಡಿಜಿಟ್ ಅಂಡ್ ನಂಬರ್ ಒಬ್ಟೈನ್ ಬೈ ರಿವರ್ಸಿಂಗ್ ಡಿಜಿಟ್ಸ್ 66 ಅಂದ್ರೆ ಇದು ಬಂತಲ್ವಾ. ಇನ್ನು ಏನ್ ಕೊಟ್ಟಿದ್ದಾರೆ ನೋಡಿ, ಇಫ್ ದ ಡಿಜಿಟ್ಸ್ ಆಫ್
ನಂಬರ್ ಡಿಫರೆನ್ಸ್ ಇಸ್ 2 ಅಂದ್ರೆ ಇವೆರಡರದ್ದು ಡಿಫರೆನ್ಸ್ 2 - 4 ಆಗಿರ್ಬೋದು, 4 - 2 ಆಗಿರ್ಬೋದು. 2 ಬರುತ್ತೆ ಅಲ್ವಾ, ಇಲ್ಲಿನೂ 2 ಬರುತ್ತೆ, ಇಲ್ಲಿನೂ 2 ಬರುತ್ತೆ. ಸೊ ಅದನ್ನು ಅವ್ರು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಈಗ ನೆಕ್ಸ್ಟ್ ಚಾಪ್ಟರ್.